ವೇದಾಂತಾಚಾರ್ಯವರ್ಯೋ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಸುಖತಾತಂ ತಪೋನಿಧಿಂ ಸಂಯಜ್ಞಾಯಕಲಾಪೇನ ಮಹತಾ ಭಾರತೇನ ಚ ಉಪಬೃಂಹಿತವೇದಾಯ ನಮೋ ವ್ಯಾಸಾಯ ವಿಷ್ಣವೇ ನಮೋऽस्तु ते व्यासविशालबुद्धे फुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडाण्डपजरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिनेत्रोत्सवकृता धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलभद्राक्षम् पुण्यश्रवणकीर्तनम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजमबलम् गीतार्थगन्धोद्गतम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहराप्येपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोऽष्टपुटनिःसृतमप्रमेयम् पुण्यम् पवित्रमदपापहरम् शिवम् च यो भारतम् समधिगच्छति वाच्यमानम् चिन्तस्य पुष्करजलैरभिषेचनेन यो घोषतम् कनकशङ्कमयम् ददाति विप्राय वेदविदुषे शुभश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामेश मोक्षे च भरतर्षभ यदि हास्ति तदन्यत्र यन्मे हास्ति न कुत्रचित् महत्वात् भारवत्वाच्च महाभारतमुच्यते तमस्य यो वेद सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुन भीमसेनोऽस्य शाखाः मातृसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन पापप्रणश्यति वृकोदरकीर्तनेन शत्रुर्विनश्यति धनञ्जयकीर्तनेन मातृसुतौ कथयताम् न भवन्ति रोगाः भीष्मद्रोणजटाः जयध्वजलाः गान्धारनीलोपलाः शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्नदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಪ್ರಣಾಮಗಳು. ನಳಚರಿತ್ರೆಯನ್ನು ತಾವು ನಿನ್ನೆ ಸಾಕಷ್ಟು ದೀರ್ಘವಾಗಿಯೇ ಕೇಳಿದಿರಿ. ಅಂಥ ಇನ್ನೂ 15 ಕಥೆಗಳಿವೆ ವನಪರ್ವದಲ್ಲಿ. ಇನ್ನೊಂದು 2-3 ದಿವಸದಲ್ಲಿ ವನಪರ್ವ ಮುಗಿಯದೇ ಇದ್ರೆ ಮಹಾಭಾರತ ಮುಗಿಯೋದೇ ಇಲ್ಲ. ಆದ್ದರಿಂದ ಇದನ್ನು ಹೇಗೆ ಅಡಕ ಮಾಡುವುದು, ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ಎಷ್ಟು ಹೇಳಬೇಕು, ತುಂಬ ಗೊಂದಲದಲ್ಲಿದ್ದೇನೆ. ಭಗವಂತ ಮೊದಲು ನನ್ನನ್ನು ಕಾಪಾಡಬೇಕು, ಆಮೇಲೆ ನಿಮ್ಮನ್ನು ಕಾಪಾಡಿ. ಈ ಹೊತ್ತು ಅಗಸ್ತ್ಯ ಚರಿತ್ರೆಗೆ ನಾವು
ಪ್ರವೇಶ ಮಾಡುತ್ತಿದ್ದೇವೆ. ಅಗಸ್ತ್ಯ ತೀರ್ಥ ಅಂತ ಒಂದು ತೀರ್ಥ. ಪಾಂಡವರು ಉತ್ತರದಲ್ಲೆಲ್ಲ ಕಾಡು ಮೇಡು ಅಲಿಯುವಾಗ ಅಲ್ಲಿದ್ದ ಋಷಿಗಳು ಒಂದೊಂದು ಕಡೆಯೂ ತೀರ್ಥಗಳ ಪರಿಚಯವನ್ನು ಮಾಡ್ತಾರೆ. ಅದರಲ್ಲಿ ಈಗ ಅಗಸ್ತ್ಯ ಚರಿತ್ರೆಗೆ ಬಂದಿದ್ದೇವೆ. ಋಗ್ವೇದದಲ್ಲಿ ಅಗಸ್ತ್ಯ ದೃಷ್ಟವಾದ ಮಂತ್ರಗಳಿವೆ. ಅವುಗಳನ್ನು ಮಹಾಭಾರತ ರಾಮಾಯಣಾದಿಗಳಲ್ಲಿ ಬರುವ ಪ್ರಸಂಗಗಳನ್ನು ಅಗಸ್ತ್ಯರ ಅತಿಮಾನುಷ ಚರಿತ್ರೆಗಳನ್ನು ಉಪಯೋಗ ಮಾಡಿಕೊಂಡು ಅಗಸ್ತ್ಯ ಎಂಬ ಹೆಸರಿನಿಂದಲೇ ಒಂದು ಕಾದಂಬರಿಯನ್ನು ನಾನು ಬರೆದೆ. ಈ ಪುಸ್ತಕ ಮತ್ತೆ ಪ್ರಿಂಟ್ ಆಗ್ತಾ ಇದೆ. ಬೇಗ ತಗೊಂಡ್ಬರ್ತೇವೆ ಅಂತ ಹೇಳ್ತಿದ್ದಾರೆ ಪಬ್ಲಿಷರ್ಸ್. ಯಾವಾಗ ಬರ್ತಾರೆಯೋ ಗೊತ್ತಿಲ್ಲ. ನಿಮಗದರಲ್ಲಿ ಕುತೂಹಲ ಉಂಟಾಗಲಿ, ಪ್ರಾತಸ್ಮರಣೀಯರಾದ ಋಷಿಗಳ ಉಪಕಾರವನ್ನು ತಾವು ನೆನೆಸಿಕೊಳ್ಳಲಿ ಅಂತ ಸ್ವಲ್ಪ ಅದನ್ನು ವಿವರಿಸ್ತೇನೆ. ಅದಕ್ಕೆ ಹೊಂದಿಕೊಂಡಂತೆಯೇ ನಹುಷ ಚರಿತ್ರೆ, ಅದು ಕೊನೆಯಲ್ಲಿ ಬರ್ತದೆ ವನಪರ್ವದಲ್ಲಿ. ಆದರೆ ಈ ಸ್ವಲ್ಪ ಕ್ರಮವನ್ನು ಆನುಪೂರ್ವಿಯನ್ನು ನಾನು ಬದಲಿಸಿಕೊಂಡಿರೋ ಕಾರಣ ಏನು ಅಂದ್ರೆ, ಒಂದಕ್ಕೊಂದಕ್ಕೆ ಸೇರಿದ ಹಾಗೆ ಕಥೆಗಳು ಬಂದುಬಿಟ್ರೆ ನಿಮಗೆ ಕೇಳುವುದಕ್ಕೆ ಸಂಗತಿ ಸಿಗ್ತದೆ. ಇಲ್ಲದೆ ಹೇಳಿದ್ದನ್ನು ಪುನಃ ಹೇಳಿದ್ರು ಅಂತ ಅನಿಸಬಾರದು. ಅದಾದ ಮೇಲೆ ಸ್ವಲ್ಪ ಋಷ್ಯಶೃಂಗ ಚರಿತ್ರೆಯನ್ನು ಮುಟ್ಟುತ್ತೇನೆ. ಸಗರ ಚರಿತ್ರೆ, ಪರಶುರಾಮ ಚರಿತ್ರೆ, ಅಷ್ಟಾವಕ್ರ ಗೀತೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ. ಅದಾದ ಮೇಲೆ ಸೌಗಂಧಿಕಾಹರಣ, ಭೀಮ ಹನುಮರ ಪರಸ್ಪರ ಭೇಟಿಯ ಪ್ರಸಂಗ, ರೋಮಹರ್ಷಕ ಪ್ರಸಂಗ, ಇಷ್ಟಕ್ಕೆ ಸಾಕಾಗಬಹುದು. ಅದಾದ ಮೇಲೆ ಮಾರ್ಕಂಡೇಯರು ವರ್ಣನೆ ಮಾಡುವ ಮತ್ಸ್ಯಾವತಾರ ಚರಿತ್ರೆ, ಧರ್ಮವ್ಯಾಸನ ಉಪಾಖ್ಯಾನ, ಘೋಷಯಾತ್ರಾ ಪ್ರಕರಣ, ದ್ರೌಪದಿ ಸತ್ಯಭಾಮ ಸಂವಾದ, ಸೂಕ್ಷ್ಮದಲ್ಲಿ ರಾಮೋಪಾಖ್ಯಾನ, ಸಾವಿತ್ರಿ ಚರಿತ್ರೆ, ದುರ್ವಾಸಾತಿಥ್ಯ, ಕುಂಡಲಾಹರಣ. ಕರ್ಣನಿಗೆ ಹುಟ್ಟಿನಿಂದಲೇ ಬಂದಿದ್ದ ಆ ಕುಂಡಲಗಳನ್ನು ಇಂದ್ರ ಬಂದು ಕಸಿದುಕೊಂಡು ಹೋಗ್ತಾನೆ. ಅವನಿಗೊಂದು ದಾನವನ್ನು ಕೊಡ್ತಾನೆ. ಈ ಕಥೆ ಇಲ್ಲಿ ಬರ್ತದೆ. ಕುಮಾರವ್ಯಾಸ ಇದನ್ನು ತಿರುವುಮುರು ಮಾಡಿ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಸಾಯಿಸುವುದಕ್ಕೆ ಕೃಷ್ಣ ತಂತ್ರ ಮಾಡಿದ ಅಂತ ಅಲ್ಲಿಲ್ಲದ ಕಥೆಯನ್ನು ಇಲ್ಲಿಂದ ಅಷ್ಟು ದೊಡ್ಡ ಕವಿ, ಅದ್ಭುತವಾಗಿ ಬರೆದ ಕವಿ ಯಾತಕಿ ವಕ್ರ ಮಾಡಿದನೋ ಗೊತ್ತಿಲ್ಲ. ಮಹಾಭಾರತದ ಕಥೆಯಲ್ಲಿ ಒಂದು ಹನಿ, ಒಂದು ಎಳೆ ನೀವು ಹೆಚ್ಚು ಕಮ್ಮಿ ಮಾಡಿದರೆ ಅರ್ಥಗಳೆಲ್ಲ ಅಪಾರ್ಥವಾಗಿ ಹೋಗ್ತವೆ. ಮೆಚ್ಚಬೇಕಾದ ಜಾಗದಲ್ಲಿ ಮೆಚ್ಚಬೇಕು, ಎಚ್ಚರಿಕೆ ಕೊಡಬೇಕಾದಲ್ಲಿ ಕೊಡಬೇಕು. ಕನ್ನಡ ಕವಿಗಳನ್ನು ನಂಬುವಂತಿಲ್ಲ. ಸಂಸ್ಕೃತ ಕವಿಗಳಲ್ಲಿಯೂ ಮೂಲ ಗ್ರಂಥಕ್ಕೆ ಭಂಗವನ್ನ ತಂದವರನ್ನು ನಂಬುವಂತಿಲ್ಲ. ಪದೇ ಪದೇ ಹೇಳ್ತೇನೆ, ನಾವು ವಾಲ್ಮೀಕಿಯ ರಾಮಾಯಣಕ್ಕೆ, ವ್ಯಾಸರ ಮಹಾಭಾರತ, ಶುಕಾಚಾರ್ಯರ ಭಾಗವತ ಇವುಗಳಿಗೆ ಶರಣ ಹೋಗಬೇಕು. ನಮ್ಮನ್ನು ಕಾಪಾಡತಕ್ಕ ತ್ರಿವೇಣಿ ಸಂಗಮ, ಈ 3 ದಿವ್ಯ ಸ್ರೋತಗಳು ಏನು ಹೇಳಿದ್ದೆ ಹೇಳ್ತಾರೆ, ಏನು ಬೇಡಿ. ಇದೇ ಉಪನ್ಯಾಸಗಳನ್ನು ರಾಮಾಯಣ, ಭಾರತ, ಭಾಗವತ ಎಷ್ಟು ಸಲ ಹೇಳಿದ್ರೂ ನಿಮಗೆ ಬೇಜಾರಾಗೋದಿಲ್ಲ. ಕೇಳಿ ಸಂತೋಷ ಪಡ್ತೀರಿ. ಅಗಸ್ತ್ಯ ಚರಿತ್ರೆ ವೇದದಲ್ಲಿ ಬರ್ತದೆ, ರಾಮಾಯಣದಲ್ಲಿ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ, ಅನೇಕ ಪುರಾಣಗಳಲ್ಲಿ ಬರ್ತದೆ. ಈ ಚರಿತ್ರೆಯ ಅಂಶವನ್ನು ಸ್ವಲ್ಪ ಗಮನಿಸೋಣ. ಅಗಸ್ತ್ಯರು ಉತ್ತರ ಭಾರತದವರೇ, ದಕ್ಷಿಣ ಭಾರತದವರೇ? ಈ ಕೆಲವರಿಗೆ ಇದು ಬೇಡದೇ ಪ್ರಶ್ನೆಗಳೆಲ್ಲ ಎಬ್ಬಿಸ್ತಾರೆ. ಲೊಕ್ಯಾಲಿಟಿ ಬೇಕು ಅವರಿಗೆ. ಎಲ್ಲಿಯವರು ಅನ್ನೋದು ಮುಖ್ಯ ಅಲ್ಲ, ಎಂಥವರು ಅನ್ನೋದು ಮುಖ್ಯ. ಅವರು ಎಲ್ಲಿಯವರಾದ್ರೂ ನಮಗೇನಂತೆ, ಇಡೀ ಭಾರತ ದೇಶಕ್ಕೆ ಸೇರಿದವರು, ದೊಡ್ಡ ಕೆಲಸ ಮಾಡಿದವರು ಸಣ್ಣ ಊರಲ್ಲೇ ಹುಟ್ಟಿರಬಹುದು. ಹಲ್ಕ ಕೆಲಸ ಮಾಡೋರು ದೊಡ್ಡ ಊರಲ್ಲೇ ಹುಟ್ಟಿರಬಹುದು. ತಗೊಂಡೇನ್ ಮಾಡ್ತೀರಿ? ಊರು ದೊಡ್ಡದಲ್ಲ, ವ್ಯಕ್ತಿ ದೊಡ್ಡದು. ಅಗಸ್ತ್ಯರು ಕುಂಭ ಸಂಭವರು. ಅವತ್ತು ಸ್ವಲ್ಪ ಹೇಳಿದೆ. ದ್ವಾದಶಾದಿತ್ಯರಲ್ಲಿ ಮಿತ್ರ ಮತ್ತು ವರುಣ ಅಂತ 2 ಅಂಶಗಳು. ಪ್ರಾತಃ ಕಾಲ 3 ಗಂಟೆ 4 ಗಂಟೆ ಹೊತ್ತಿನಿಂದ ಹಿಡಿದು ಮರುದಿವಸ ಬೆಳಗ್ಗೆ 3 ಗಂಟೆ 4 ಗಂಟೆ ತನಕ ಇರುವ 24 ಗಂಟೆಗಳ ಕಾಲವನ್ನು ವೈದಿಕ ಮಹರ್ಷಿಗಳು 2 ಗಂಟೆಗಳನ್ನಾಗಿ ವಿಭಾಗಿಸಿ, ಆ 12 ಏನು ಸಂಖ್ಯೆ ಬರುತ್ತದೆ ಅದಕ್ಕನುಗುಣವಾಗಿ ಒಬ್ಬನೇ ಭಗವಂತ ಸೂರ್ಯ ಆದಿತ್ಯ ತನ್ನ 12 ರೂಪಗಳಲ್ಲಿ ಭಗ, ಅರ್ಯಮ, ಸವಿತಾ, ಪೂಷ, ತ್ವಷ್ಟ, ಆಮೇಲೆ ಇದು ವರುಣ ಇತ್ಯಾದಿ ರೂಪಗಳು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳಿದ್ದಾರೆ.
ಒಬ್ಬನೇ ಸೂರ್ಯ ಋತುಗಳ ಭೇದದಿಂದ ನಾನಾ ರೂಪದಲ್ಲಿ ಕಾಣಿಸ್ತಾನೆ. ಮಾಘಿ ತಿಂಗಳಲ್ಲಿ ತಂಪಾಗಿರುತ್ತೆ, ಸೂರ್ಯ ಬೆಳದಿಂಗಳಿದ್ದಾಗಿರುತ್ತೆ. ವೈಶಾಖ ಮಾಸದಲ್ಲಿ ತುಂಬಾ ಜೋರಾಗಿರ್ತಾನೆ. ಒಬ್ಬನೇ ಸೂರ್ಯ ಯಾತಕ್ಕೆ ಹೀಗಿರ್ತಾನೆ ಅಂದ್ರೆ ಭೂಮಿಗೆ ಅವನಿಗೆ ಇರುವ ಅಂತರದ ವ್ಯತ್ಯಾಸದಿಂದ ಹೀಗೆಲ್ಲಾಗತ್ತೆ. ನಾನಾ ಲಿಂಗದ್ವಾದೃತೂನಾಂ ನಾನಾ ಸೂರ್ಯತ್ವಂ, ವೇದದಲ್ಲಿ ಹೇಳಿಬಿಟ್ರಿ ಮಾತನ್ನ. ಋತುಗಳ ಲಿಂಗಭೇದದಿಂದ ಚಿಹ್ನಾಭೇದದಿಂದ ಸೂರ್ಯ ಬಾಹುಳ್ಯವನ್ನು ಹೇಳ್ತೇವೆ. ಒಬ್ಬನೇ ಸೂರ್ಯ. ಏಕೋಗ್ನಿ ಸಮಿಧ್ಯತೆಯನ್ನು ಹೇಳಿದ ಒಬ್ಬನೇ ಅಗ್ನಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಹೆಸರಿನಿಂದ ಕರೆಸಿಕೊಳ್ತಾನೆ. ಅದೇ ರೀತಿಯಲ್ಲಿ ಭಗವಂತ ಬೆಳಗು ಮುಂಜಾನೆ ಆಗೋದಕ್ಕೆ ಎಷ್ಟೋ ಪೂರ್ವದಲ್ಲಿ ಭಗನೆಂಬ ಹೆಸರಿನಿಂದ ದರ್ಶನವನ್ನು ಕೊಡ್ತಾನೆ. ಅವನು ಕಣ್ಣಿಲ್ಲದ ದೇವತೆ. ದಕ್ಷನ ಯಜ್ಞದಲ್ಲಿ ಅವನಿಗೆ ಕಣ್ಣನ್ನು ಕಿತ್ತುಬಿಟ್ರು. ಆ ಕಣ್ಣಿಲ್ಲದ ದೇವತೆ ನಿಮ್ಮನ್ನ ಕಣ್ಣೆದುರಿಗೆ ನೋಡದೆಯೇ ಕೋರ್ಟಲ್ಲಿ ತಕ್ಕಡಿ ಹಿಡ್ಕೊಂಡಿರೋ ದೇವತೆ ಇರುವಂತೆ ನಿಮ್ಮ ಪುಣ್ಯ ಪಾಪಕ್ಕೆ ಏನೇನು ಕೊಡಬೇಕೋ ಅದನ್ನು ಕೊಡ್ತಾನೆ. ಭಗ ಕೊಡುವುದು ಭಾಗ್ಯ. ನಮ್ಮ ಭಾಗಕ್ಕೆ ಬಂದದ್ದು ಭಾಗಧೇಯ. ಈ ಶಬ್ದಗಳೆಲ್ಲವೂ ಭಗವಂತ. ಈ ಶಬ್ದಗಳೆಲ್ಲ ವೇದೋಕ್ತವಾದ ಶಬ್ದಗಳು. ಭಗ ಅಂದ್ರೆ ಐಶ್ವರ್ಯ. ಐಶ್ವರ್ಯವನ್ನು ಕೊಡತಕ್ಕ ದೇವರು ಭಗ. ಸೂರ್ಯೋದಯಕ್ಕೆ ಮುಂಚೆ ಅವನೇ ಸವಿತ. ಆಮೇಲೆ ಮೈತ್ರ, ಮಿತ್ರ ಅಂತ ಹೇಳ್ತಾರೆ. ಇದು 12 ರೂಪ. ಅದರಲ್ಲಿ ಮಿತ್ರ ಅಂತ ಒಂದು ಅಂಶ, ವರುಣ ಅಂತ ಒಂದು ಅಂಶ. ಇದೆಲ್ಲ ನೀವು ಯೋಗದಲ್ಲಿ ಧ್ಯಾನ ಮಾಡಬೇಕು. ವೇದದಲ್ಲಿದೆ ಅಂತ ತೋರಿಸ್ತಾ ಇದ್ದೇನೆ. ಅಸ್ತಂಗತಃ ಸೂರ್ಯ ವರುಣ ಇತ್ಯವಿಧೀಯತೆ. ಪಶ್ಚಿಮ ಸಮುದ್ರದಲ್ಲಿ ಸಾಯಂಕಾಲ ಮುಳುಗಿದ ಮೇಲೆ ಅದೇ ಸೂರ್ಯನನ್ನು ವರುಣ ಅಂತ ಕರೀತೇವೆ. ಅವು ಕಣ್ಣಿಗೆ ಕಾಣಿಸೋದಿಲ್ಲ. ನಿಮ್ಮ ಹೃದಯ ಸಮುದ್ರದಲ್ಲಿ ನಿಂತು ನೀವು ಮಾಡುವ ಪುಣ್ಯ ಪಾಪಗಳನ್ನೆಲ್ಲ ನೋಡ್ತಾ ನಮ್ಮಲ್ಲಿ ಪಾಪಶಕ್ತಿ ಉದ್ಭವವಾದರೆ ತನ್ನ ಪಾಶದಿಂದ ಕಟ್ಟಿ ಹಾಕ್ತಾನೆ. ಅದಕ್ಕೆ ವರುಣ ಪಾಶ. ವರುಣ ಪಾಶವನ್ನು ಯಾರೂ ತಪ್ಪಿಸಿಕೊಳ್ಳಾರರು. ಅವನಿಗೆ ಧೃತವ್ರತ ಎಂಬುದಾಗಿ ಹೆಸರು. ಕುಲಶೇಖರಾಳ್ವಾರರ ತಂದೆಯವರ ಹೆಸರು ಧೃತವ್ರತರಾಯ ಎಂಬುದಾಗಿ. ಶ್ರೀರಂಗದ ಕೋಟೆ ಕಟ್ಟಿಸಿದ ಮಹಾನುಭಾವರು. ಧೃತವ್ರತ ವರುಣನ ಹೆಸರು. ಆ ವರುಣನ ಸತ್ಯಾಂಶ, ಮಿತ್ರನ ಲೋಕಕಾರುಣ್ಯ ಎರಡೂ ಕೂಡಿ ಕುಂಭದಲ್ಲಿ ಹುಟ್ಟಿದವರು ಅಗಸ್ತ್ಯ ಮಹರ್ಷಿಗಳು. ಊರ್ವಶಿ ಪ್ರೇರಣೆ ಇತ್ತು. ಊರ್ವಶಿ ಪುತ್ರರು ವಸಿಷ್ಠರು ಅಷ್ಟೇ, ಇವರು ಅಷ್ಟೇ. ನಿನ್ನೆ ಸಾಕಷ್ಟು ಹೇಳಿದ್ದೇನೆ ಊರ್ವಶಿ ವಿಷಯ. ನಿಮ್ಗೆ ಎಷ್ಟಾದ್ರೂ ಹತ್ತಲಿ ತಲೆಗೆ ಬಿಡ್ಲಿ ಬೇರೆ ವಿಷಯ. ಇಲ್ಲೇನೋ ಇದೆ ಅನ್ನೋಷ್ಟು ಗೌರವ ಉಂಟಾದ್ರೆ ಸಾಕು ನಮಗೆ. ಇವರೇನೋ ಬುಡುಬುಡಿಕೆ ಹೇಳಿದ್ರು ಅಂತ ತಿಳ್ಕೋಬೇಡಿ. ಈ ದೈವತಾಂಶಗಳ ಸ್ವರೂಪವನ್ನು ಬಹಿರಂಗವಾಗಿ ಹೇಳಬಾರದು ಅಂತ ಮುಚ್ಚಿಟ್ಟು ನಾವು ಇವತ್ತು ಈ ಅಧಪಾತ ಸ್ಥಿತಿಗೆ ಬಂದಿದ್ದೇವೆ ಹೇಳಿದ್ರೆ ಅರ್ಥ ಆಗುವುದಿಲ್ಲ ಜನಗಳಿಗೆ. ಊರ್ವಶೀಂದ್ರ ದೇವದೇಶ ವೇಶ್ಯಾಪುತ್ರರು ಹೀಗೆ ಮಾತಾಡಿಬಿಟ್ರೆ ನೀವು ಅಗಸ್ತ್ಯರ ಬಗೆಗೆ ಏನರ್ಥ ಇರುತ್ತೆ? ಯಾವ ಊರ್ವಶಿ ಸ್ವರೂಪವನ್ನು ಅಷ್ಟು ಲಘುವಾಗಿ ಮಾತನಾಡಬೇಡಿ. ದಿವ್ಯ ಸ್ಫೂರ್ತಿ ಸ್ವರೂಪಿಣಿ, ಎದ್ದು ಕುಣಿಯುವ ಶಕ್ತಿ. ಎದ್ದು ಕುಣಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಉತ್ ಪ್ಲಸ್ ಲಾಸ, ಉಲ್ಲಾಸ ಶಬ್ದ ಹಾಕ್ತಾರೆ ನೋಡಿ. ಎಟಿಮಾಲಜಿ ಸಂಸ್ಕೃತ ಓದಿ ಅರ್ಥವಾಗುತ್ತೆ. ಉಲ್ಲಾಸ ಅದನ್ನೇ ಸ್ಫೂರ್ತಿ, ಇನ್ಸ್ಪಿರೇಷನ್, ಎಂಥ್ಯೂಸಿಯಾಸಮ್. ಎಂಥಿಯೋ ದೇವರು, ದೇವರು ಎಂಥಿಯೋ ನಿಮ್ಮಲ್ಲಿ ಪ್ರವೇಶ ಮಾಡ್ತಾನೆ. ಗ್ರೀಕ್ ಭಾಷೆಯಲ್ಲಿ ಹೇಳ್ತಾರೆ ಅದು ಎಂಥ್ಯೂಸಿಯಾಸಮ್ ಅಂತ ಹೇಳ್ತೇವೆ. ಇಸ್ ವೆರಿ ಎಂಥ್ಯೂಸಿಯಾಸ್ಟಿಕ್ ಅಂದ್ರೆ ಇನ್ಸ್ಪೈರ್ಡ್ ಅಂದ್ರೆ ದೇವತಾ ಶಕ್ತಿ ಒಳಗೆ ಆಹ್ವಾನವಾಗಿದೆ, ಎದ್ದು ಕುಣಿತಾ ಇದೆ ಅನ್ನೋ ಅರ್ಥ. ಇಂಥ ಅಗಸ್ತ್ಯ ಮಹರ್ಷಿಗಳು ಇದ್ದ ಕಾಲ ಯಾವುದು? ಪರಶುರಾಮರ ಸಮಕಾಲ. ಶ್ರೀರಾಮ, ಪರಶುರಾಮ, ಅಗಸ್ತ್ಯರು, ಜಮದಗ್ನಿ, ಕಣ್ವ, ಚವನ ಇವರೆಲ್ಲ ಇವರು ಪರಶುರಾಮರು ಹೇಳಿದ್ನಲ್ಲ, ಇವರೆಲ್ಲ ಒಂದೇ ಕಾಲದಲ್ಲಿದ್ದ ಮಹರ್ಷಿಗಳು, ತ್ರೇತಾಯುಗದವರು. ಅದೇ ತ್ರೇತಾಯುಗದಲ್ಲಿ ಭಯಂಕರವಾದ ಘರ್ಷಣೆಗಳು ಸಮಾಜದಲ್ಲಿ ವರ್ಗಗಳಲ್ಲಿ ನಡೀತಾ ಇದ್ದವು. ದುಷ್ಟರಾದ ಆಡಳಿತಗಾರರು ಬ್ರಹ್ಮವಿದ್ಯಾ ಸಂಪಾದನೆ ಮಾಡುವ ಮಹರ್ಷಿಗಳನ್ನ ನಿಮ್ಮದೇ ನಮಃ ಅಂತ ಹೇಳಿದರು. ಇವತ್ತಿನ ಹಾಗೆ ಶುರುವಾಯಿತು ಜಗಳ. ಅದೇ ಬ್ರಾಹ್ಮಣರ ಸ್ವತ್ತು ಕದಿಯುವುದು, ಗೋವನ್ನು ಕದಿಯುವುದು, ಗೋ ಅಪಹಾರ ಜಮದಗ್ನಿ ಕಥೆಯಲ್ಲಿ ಇದೆ. ವಸಿಷ್ಠಾಶ್ರಮದಲ್ಲಿ ವಿಶ್ವಾಮಿತ್ರರು ಪೂರ್ವಾಶ್ರಮದಲ್ಲಿ ಮಾಡಿದ್ದು ಇದೆ. ಇದು ಭಯಂಕರವಾದ ಕಥೆ. ಇದು ಬ್ರಾಹ್ಮಣರ ಗೋವು ಅಂದ್ರೆ ವೇದ ಅಥವಾ ವಾಕ್ಶಕ್ತಿ, ತಪಶಕ್ತಿ ಏನ್ ಬೇಕಾರಾಗಬಹುದು. ಅದನ್ನು ಕದಿಯೋದಂದ್ರೇನು? ಮುಚ್ಚಿಟ್ರು ಬ್ರಾಹ್ಮಣರು ವೇದಗಳನ್ನು ಕೊಡಲಿಲ್ಲ. ಅಪ್ಪ ಬಿಚ್ಚಿಡ್ತಾ ಇದ್ದೇನೆ, ಎಷ್ಟು ಜನ ತಿಳಿಯುತ್ತೆ ನೋಡಿ, ಅರ್ಥ ಆಗುತ್ತೆ ನಿಮಗೆ. ವೇದ ಮುಚ್ಚಿಡೋದಲ್ಲ,
ಕಣ್ಣೆದುರಿಗೆ ಇದ್ದಾನೆ ಸೂರ್ಯ. ಎಷ್ಟು ಗೊತ್ತಾಗ್ತದೆ ನಿಮಗೆ? ವಿಶ್ವಂ ವಿಷ್ಣು ವಷಟ್ಕಾರ, ಇಡೀ ಜಗತ್ತೇ ನಿಮ್ಮೆದುರಿಗಿದೆ. ಟೆಲ್ ಮೀ ಹೌ ಮಚ್ ಆಫ್ ದಿ ವರ್ಲ್ಡ್ ಯು ಅಂಡರ್ಸ್ಟ್ಯಾಂಡ್. ಯಕ್ಷ ಸ್ವರೂಪವಲ್ಲ, ನಿಮ್ಮೆದುರಿಗೆ ಇದ್ದಾನೆ ದೇವರು. ನೋಡ್ಲಾರ, ಕಣ್ಣಿಗೆ ಚಿಕಿತ್ಸೆ ಇಲ್ಲ, ಕಣ್ಣಿಗೆ ರೂಪ ಇಲ್ಲ. ಯಾಕೆ? ಹೃದಯಕ್ಕೆ ಹತೋಟಿ ಇಲ್ಲ, ಸಂಸ್ಕಾರವಿಲ್ಲ. ಅಸಂಸ್ಕೃತವಾದ ಹೃದಯದಿಂದ ನೀವು ಏನನ್ನ ಕಂಡ್ರೂ ನಿಮಗೆ ಅರ್ಥ ಆಗೋದಿಲ್ಲ. ಅದು ದ್ವೇಷ ಮಾಡುವುದು ಸುಲಭ, ಛೂ ಬಿಡುವುದು ಕೋಪ ಬ್ರಾಹ್ಮಣರ ಮೇಲೆ. ನಮ್ಮೆಲ್ಲ ಅನರ್ಥಗಳಿಗೆ ಬ್ರಾಹ್ಮಣರೇ ಮೂಲ ಹೇಳಿ 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 60 ವರ್ಷದಿಂದ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅನರ್ಥ ಪರಂಪರೆಗಳನ್ನು ಮಾಡಿದ್ದಾರೆ. ಪುರೋಹಿತ್ ಶಾಹಿ. ಒಬ್ಬರು ನಿವೃತ್ತ ವೈಸ್ ಚಾನ್ಸಲರ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದನ್ನೆಲ್ಲ ಹಲವು ಸಲ ಹೇಳಿ ಬ್ರಾಹ್ಮಣ ಯತಿಗಳನ್ನು ನೇಣು ಹಾಕಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವರು ಒಂದು ದಬಾಯಿಸಿದೆ ಪತ್ರಿಕೆಯಲ್ಲಿ, ವಿಜಯ ಕರ್ನಾಟಕದಲ್ಲಿ. ಉಸುರು ಮುಚ್ಚೋಯ್ತು ಅವ್ರಿಗೆ. ಆಮೇಲೆ ಇನ್ನೊಂದು ಸಲ ಶಬ್ದ ಹೇಳಿರಿ ನೀವು. ವಿಶ್ವವಿದ್ಯಾಲಯದಲ್ಲಿ ಘನತೆ ವೆತ್ತ ಜಾಗದಲ್ಲಿ ಕೂತವರು ನೀವು ಇಂಥ ಬೇಜವಾಬ್ದಾರಿ ಮಾತುಗಳನ್ನು ಆಡಬಹುದು. ಶಾಹಿ ಶಬ್ದಕ್ಕೆ ಆಡಳಿತ ಅಂತ ಅರ್ಥ. ಅದು ಹಿಂದಿ ತುರುಕರ ಭಾಷೆ. ಅದು ಶಾಹಿ ಇಮಾಮ್ ಅಂದಾಗೆ ಆದಿಲ್ ಶಾಹಿ, ಇಬ್ರಾಹಿಂ ಶಾಹಿ ರಾಜ್ಯಗಳು ಒಡೆದವಲ್ಲ. ಗೋಲ್ಕೊಂಡ, ಬೀದರ್, ನಿಚ್ಚಾವು ಆಳುವುದು. ಬ್ರಾಹ್ಮಣ ಶಾಹಿ ಅಂದರೆ ಪುರೋಹಿತ ಶಾಹಿ. ಬ್ರಾಹ್ಮಣರು ರಾಜ್ಯವನ್ನ ಆಡಿದರು. ಶೋ ಮಿ ಒನ್ ಇನ್ಸ್ಟೆನ್ಸ್ ವೇರ್ ಬ್ರಾಹ್ಮಿನ್ಸ್ ಹ್ಯಾವ್ ಬಿಲ್ಟ್ ಎ ಪಾರ್ಟಿ ಅಂಡ್ ರೂಲ್ಡ್ ಓವರ್ ದಿಸ್ ಕಂಟ್ರಿ. ಬ್ರಾಹ್ಮಣರು ಕ್ಷತ್ರಿವಿದ್ಯೆಗಳಿಗೆ ನಮ್ದಲ್ಲ ಇದು ಅಂದ್ರು. ಆಡಳಿತ ಮಾಡುವ ನಿಯಂತ್ರಿಸ್ತೇವೆ ಲಗಾಮ್ ಇದ್ದ ಹಾಗೆ. ಲಗಾಮ್ ಕುದುರೆಗಿಂತ ಹೆಚ್ಚು ಅಂತ ಕೇಳಿದ್ರೆ ಅದು ಕುದುರೆ ಬಾಯಲ್ಲೇ ಇರುತ್ತೆ. ಅದು ಸಾರಥಿ ಕೈಯಲ್ಲಿರ್ತದೆ. ಅದಿಂದ ಎದ್ರೆ ಕುದುರೆ ನಿಮ್ಮನ್ನು ಕೊರಕಲು ಹೋಗಿ ತಳ್ಳಿ ಹಾಕಿಬಿಡ್ತದೆ. ಬ್ರಾಹ್ಮಣನೆಂಬ ಹಗ್ಗದಿಂದ ಕ್ಷತ್ರಿಯನೆಂಬ ಶಿಶು ಕ್ಷತ್ರಿಯ ರಮಣಿಯ ಹೊಟ್ಟೆಯಲ್ಲಿ ಹುಟ್ಟುವಾಗ ದೇವತೆಗಳು ಕಟ್ಟಿ ಹಾಕಿದರು. ವೇದದಲ್ಲಿ ಯಜುರ್ವೇದ ಸಂಹಿತೆಯಲ್ಲಿ ಕಥೆ ಬರ್ತದೆ. ಒಬ್ಬ ಕ್ಷತ್ರಿಯ ಪತ್ನಿಯ ಹೊಟ್ಟೆಯಲ್ಲಿ ಮಗು ಅಂಕುರವಾದ ಕೂಡಲೇ ಬ್ರಾಹ್ಮಣನೆಂಬ ಹಗ್ಗದಿಂದ ದೇವತೆಗಳು ಅದನ್ನು ಕಟ್ಟಿದರು. ಇವನು ಎಲ್ಲಿ ಉದ್ದಂಡಾಗಿ ಬಿಡ್ತಾನೆಯೋ ಲೋಕದಲ್ಲಿ, ಪಶ್ಚಿಮದಲ್ಲಿ ನೆಪೋಲಿಯನ್ ಹಿಟ್ಲರ್ ಆದಾಗ ಆಗಬಾರದು ಅಂತ ಬ್ರಹ್ಮಶಕ್ತಿಯಿಂದ ಕಟ್ಟಿ ಹಾಕಿದರು. ಇದು ಬಹಳ ದೊಡ್ಡ ಕಥೆ. ಅದಕ್ಕೆಲ್ಲ ಸಿಂಬಾಲಿಕ್ ಮೀನಿಂಗ್ ಬಹಳ. ದಯವಿಟ್ಟು ವೇದ ಸಂಸ್ಕೃತಿ ಪರಿಚಯ 5ನೇ ಸಂಪುಟವನ್ನು ಓದಿ. ವಸಿಷ್ಠ ವಿಶ್ವಾಮಿತ್ರ ತಿಕ್ಕಾಟದ ಕಥೆ. ಅದು ಒಂದು ಅಂಶ. ಅಗಸ್ತ್ಯರಿಗೆ ಸಂಬಂಧಪಟ್ಟದ್ದು ಏನಾಯಿತು? ಜಮದಗ್ನಿ ಮಹರ್ಷಿಗಳ ಕೊಲೆಯಾಯಿತು. ಬಹಳ ದೊಡ್ಡ ಬ್ರಹ್ಮಿಷ್ಠ. ಯಾವನ ಹೆಸರನ್ನು ಹೇಳಿದರೆ ರಾಕ್ಷಸರು ಸಾಯ್ತಿದ್ರೋ ಜಮತ್ ಅಗ್ನಿ, ಚೆನ್ನಾಗಿ ಪ್ರಜ್ವಲಿಸುವ ಅಗ್ನಿ ಸ್ವರೂಪರು. ಅವರ ಮುಖದಲ್ಲಿ ತೇಜಸ್ ಎದ್ದು ಕಾಣುತ್ತಿತ್ತು. ಇವತ್ತಿಗೂ ತುಂಬಾ ಶ್ರೇಷ್ಠವಾದ ಬ್ರಾಹ್ಮಣರು ನೋಡಿದ್ರೆ ಜಮದಗ್ನಿ ಇದ್ದಾಗಿದ್ದಾರೆ ಅಂತ ಹೇಳ್ತಾರೆ. ಭೃಗು ವಂಶದವರು, ಆಂಗೀರಸ ಗೋತ್ರದವರು ಆ ಜಮದಗ್ನಿಯನ್ನ ಕೊಲೆ ಮಾಡಿದ್ರು. ಇವರಿಂದಲೇ ಇಷ್ಟಲ್ಲ ಅನರ್ಥ ಅಂತ ಕಾರ್ತಿವೀರ್ಯಾರ್ಜುನ ಅದನ್ನು ಮಾಡಿಬಿಟ್ಟ. ಪರಶುರಾಮರಿಗೆ ಕೋಪ ಉಂಟಾಯಿತು. ತಂದೆಯಲ್ಲಿ ತುಂಬಾ ಪ್ರೀತಿ. ಈ ದುಷ್ಟ ಕ್ಷತ್ರಿಯರನ್ನು ಒಬ್ಬರನ್ನೂ ಇಲ್ಲದೆ ಮಾಡ್ತೇನೆ ಎಂದ್ರು. ಒಬ್ಬನ ಸಲುವಾಗಿ ಒಂದು ಇಡೀ ಕ್ಷತ್ರಿಯ ಕುಲ ನಾಶ ಮಾಡಬಹುದೇ ನೀವು ಕೇಳ್ತೀರಿ. ಒಬ್ಬ ಬಹಿರಂಗವಾಗಿ ಅಭಿವ್ಯಕ್ತಿ ಮಾಡಿದ, ಉಳಿದವರಿಗೆಲ್ಲ ಪೊಟೆನ್ಷಿಯಲಿ ದ್ವೇಷ ಇತ್ತು. ಇವತ್ತು ಒಬ್ಬ ರಾಜಕಾರಣಿ ಅಲ್ಲ, ಎಲ್ಲೋ ಅಪರೂಪಕ್ಕೆ ಒಬ್ಬರಿಬ್ಬರನ್ನು ಬಿಟ್ರೆ ರಾಜಕಾರಣಿಗಳ ಕುಲವೆಲ್ಲ ಇವತ್ತು ಆಂಟಿ ಹಿಂದೂ, ಈ ದೇಶ ನಂಬಿಕೊಂಡು ಬಂದ ಸಂಸ್ಕೃತಿಯನ್ನು ದ್ವೇಷ ಮಾಡ್ತಾ ಕೂತಿದ್ದಾರೆ. ಇವತ್ತು ಪೇಪರ್ನಲ್ಲಿ ನೋಡಿ, ಮತ್ತೆ ಹೇಳಿದ್ದೇ ಹೇಳುವರು, ಕೇಳಿದ್ದೇ ಕೇಳುವರು. ವಿರಾಟ್ ವಿಶ್ವ ಹಿಂದೂ. ಇದು ಯಾರ ವಿರುದ್ಧವಲ್ಲ, ಹಿಂದೂಗಳನ್ನು ಸಂಘಟನೆ ಮಾಡ್ತಾ ಕೂತಿದ್ದೇವೆ. ನಾನು ಅವರ ವಕಾಲ್ ತಗೊಂಡಿದ್ದೇನೆ ಅಂತ ತಿಳ್ಕೋಬೇಡಿ. ವಿ ಆರ್ ನಾಟ್ ಅಗೇನ್ಸ್ಟ್ ಎನಿಬಾಡಿ, ವಿ ಆರ್ ಟ್ರೈಂಗ್ ಟು ಯುನೈಟ್ ಅವರ್ ಸೆಲ್ಸ್. ಅವರು ಅಂಬೇಡ್ಕರ್ ಅವರಿರ್ಬೋದು, ಬಸವಣ್ಣವ್ರ ಕಡೆಯವರಿರ್ಬೋದು, ಕನಕದಾಸರವ್ರ ಕಡೆಯವರಿರ್ಬೋದು, ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ತೇವೆ. ವೈ ಶುಡ್ ಯು ಬಿ ಫ್ರೈಟೆಡ್ ವಿತ್ ದಿಸ್? ನಿಮ್ಗೆ ಯಾಕೆ ಭಯ ಆಗ್ತದೆ ಅಂತ ಕೇಳಿದ್ರೆ, ಹಾಗಿದ್ರೆ ನೀವು ಒಡಕರು, ದಲಿತರನ್ನು ಬೇರೆ ಅಂತೀರಿ, ಮತ್ತೊಬ್ಬನ ಬೇರೆ ಅಂತೀರಿ. ಒಡಕ ಶಕ್ತಿ ಎಲ್ಲಿದೆಯೋ ಆ ಒಡಕನ್ನು ಮುಚ್ಚುವ ಕೆಲಸವನ್ನ ಬ್ರಾಹ್ಮಣನೇ ಮಾಡಬೇಕು. ಬೇರೆಯವರಿಗೆ ಪ್ರಜ್ಞೆ ಇಲ್ಲ ಲೋಕದಲ್ಲಿ. ಈ ಬೆಸೆಯುವ ಕೆಲಸ, ಹೃದಯ ಬೆಸೆಯುವ ಕೆಲಸ ವೇದ ತಿಳಿದವನೇ ಮಾಡಬೇಕು. ಅದನ್ನ ಕಂಕಣ ಕಟ್ಕೊಂಡು ಮಾಡ್ತಿದ್ರು. ಹಾಲು ಕರೆಯುವ ಗೋವು ಇದು ರೋಗಿಯಲ್ಲ, ಇದನ್ನ ಕೊಲ್ಲಬೇಡಿ ಮಂತ್ರವನ್ನು ಹೇಳಿದರು. ಮಾಗ ಮನಾಗ ಮದಿತಿಂ ವಧಿಷ್ಠ. ನನ್ನ ಮಾತನ್ನು ಕೇಳಿ ಪ್ರಣವೋಚಂ ಚಿಕಿತುಷೇ ಜನಾಯ
ಚಿಕಿತ್ಸೆ ತಿಳ್ಕೊಳ್ಳಬೇಕು ಅಂತ ಆಸೆ ಇರತಕ್ಕ ಜನಗಳಿಗೆ ಪ್ರಣುವೋಚಂ ಗಟ್ಟಿಯಾಗಿ ಹೇಳ್ತೇನೆ, ಮಾ ಗಾಂ ಅನಾಗಾಂ ಅದಿತಿಂ ವಧಿಷ್ಠ. ಇದು ಸರ್ವರಿಗೆ ತಾಯಿ ಸ್ವರೂಪಿಣಿ ಗೋವು, ಇದನ್ನು ಕೊಲ್ಲಬೇಡಿ. ಗೋವಂದ್ರ ಭೂಮಿ, ಗೋವಂದ್ರ ಬೆಳಕು, ಗೋವಂದ್ರ ವೇದ, 23 ಅರ್ಥ ಇದೆ ವೇದದಲ್ಲಿ. ಗೋವನ್ನು ಕೊಲ್ಲಬೇಡಿ. ಯಾರಿಗೆ ನಾವು ವಿರುದ್ಧವಿಲ್ಲ, ಎಲ್ಲಿ ಯಾರ ವಿರುದ್ಧ ಕೆಲಸ ಮಾಡಿದ್ದೇವೆ? ಇನ್ಫ್ಯಾಕ್ಟ್ ಆಲ್ ಅದರ್ ಪೀಪಲ್ ಇನ್ ದಿಸ್ ಕಂಟ್ರಿ ಆರ್ ಅಗೇನ್ಸ್ಟ್ ಬ್ರಾಹ್ಮಿನ್ಸ್. ಅದು ನಡೆದಿದೆ. 60 ವರ್ಷ ನಡೆದಿರೋ ದ್ವೇಷದ ಕೆಲಸ. ಪುಂಡು ಪೋಖರಿಗಳು, ರಾಜಕಾರಣಿಗಳು ಆರ್ ಎನ್ಕರೇಜಿಂಗ್ ಸಪರೇಟಿಸ್ಟ್, ಪ್ರತ್ಯೇಕತಾವಾದಿಗಳನ್ನ ಬೆನ್ನು ತಟ್ಟಿ ಅವರಿಂದ ನಿಮಗೆ ತೊಂದರೆ ಆಗುತ್ತೆ, ಹಿಂದೂಗಳಿಂದ ನಾನು ನಿಮಗೆ ಓಟ್ ಕೊಡಿಸ್ತೇನೆ, ನಾನು ನಿಮಗೆ ದುಡ್ಡು ಕೊಡ್ತೇನೆ, ಅದು ಮಾಡ್ತೇನೆ. ದೇ ಆರ್ ಆಲ್ ಎಕ್ಸ್ಪ್ಲಾಯ್ಟಿಂಗ್. ಇದೇ ನಡೆಯಿತು 10,000 ವರ್ಷಗಳ ಹಿಂದೆ. ಅದೇ ಗೋಳು. ಮತ್ತೆ ಅದಕ್ಕೆ ಹೇಳ್ತೀರಿ ನಾನು ಜಮದಗ್ನಿ ವಂಶ, ಅದಕ್ಕೆ ಹೇಳ್ತಾ ಇದ್ದೆ. ಆ ಸಂಕಟ ನನಗೆ ಅರ್ಥ ಆಗ್ತದೆ. ನಾವು ಭಾರ್ಗವರು, ಪರಶುರಾಮನ ವಂಶ ನಮ್ಮಲ್ಲಿರೋದ್ರಿಂದ ಸ್ವಲ್ಪ ಕ್ಷಾತ್ರದ ಮಾತನ್ನು ಅವಾಗ ಯಾತಕ್ಕೆ ಹೇಳ್ತೇವೆ ಅಂದ್ರೆ, ಐ ಶೇರ್ ದಿಸ್ ಕನ್ಸರ್ನ್ ವಿತ್ ದಿ ಗ್ರೇಟ್ ಮಹರ್ಷೀಸ್. ನಾನು ಅಷ್ಟು ದೊಡ್ಡವನಲ್ಲ, ಅವರ ಪಾದಧೂಳಿಗೂ ಸಮ ಅಲ್ಲ. ಆದರೆ ವೇದದ ಕಥೆಗಳನ್ನು ಓದೋ ನೋಡಿ ಮೈ ಬೆವರ್ತಾ ಇದೆ ನನಗೆ. ಯಾತಕ್ಕೆ ಬೆವರುತ್ತೆ ಅಂದ್ರೆ ನಡೆದದ್ದೇ ತಪ್ಪು ಮತ್ತೆ ಮತ್ತೆ ಮಾಡ್ತಾರೆ ದುಷ್ಟ ರಾಜಕಾರಣಿಗಳು. ಯಾವನೋ ಒಬ್ಬ ಅದಕ್ಕೆ ಎಕ್ಸ್ಪ್ರೆಷನ್ ಕೊಟ್ಟ, ಕಾರ್ತಿವೀರ್ಯ. ಉಳಿದವರು ದೇವರ್ ವೈಟಿಂಗ್ ಫಾರ್ ದೇರ್ ಆಪರ್ಚುನಿಟೀಸ್. ಪರಶುರಾಮರು ನೋಡಿದ್ರು, ಮುಗಿಸಿಬಿಡ್ತೇನೆ ಒಬ್ಬರ ಮೇಲ್ದ ಹಾಗೆ ಕೊಡ್ಲಿ, ತಗೊಂಡು ಹೊರಟರು. ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಕೊಡ್ಲಿ. ಇಡೀ ಜಗತ್ತನ್ನು ಸುತ್ತಾಡಿದ್ರು. ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಪುಸ್ತಕಗಳು ತಪ್ಪಿಸ್ಕೊಂಡ್ರು ದಶರಥನಂತ ಅವರು. ರಾಮಾಯಣದಲ್ಲಿ ಬಹಳ ದೊಡ್ಡ ಕಥೆ ಅದು. ಅಶ್ಮಕಾಂತ್ ಒಬ್ಬ ತಪ್ಪಿಸ್ಕೊಂಡ, ನಾರೀ ಕವಚ, ದಶರಥನ ಪೂರ್ವಜ. ಸುತ್ತಿ ಒಂದು ಕಡೆ ನಿಲ್ಲದು, ಯಾವ ಪರಿವಿರಾಜಕರು ಮಾಡದಿರೋ ಹಾಗೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಂದರು. ಸಮಂತ ಪಂಚಕ ಕುರುಕ್ಷೇತ್ರಕ್ಕೆ ಹೋಗಿ ಯಾವ ಪ್ರಸಿದ್ಧ ಕ್ಷತ್ರಿಯರನ್ನು ಕೊಂದಾಗಲೆಲ್ಲ ಒಂದೊಂದು ಕುಡಿಕೆಯ ರಕ್ತವನ್ನು ಸ್ವೀಕಾರ ಮಾಡಿದರೋ ಆ ರಕ್ತದಲ್ಲಿ ತಂದೆಗೆ ತರ್ಪಣವನ್ನು ಕೊಟ್ಟರು ಪರಶುರಾಮರು. ಕೇಳಿದ್ದೀರಾ ಲೋಕದಲ್ಲಿ ರಕ್ತದ ತರ್ಪಣ ಮಾಡುವುದನ್ನ? ಪರಶುರಾಮರು ಮಾಡಿದರು. ನಭೂತೋನ ಭವಿಷ್ಯಕ್ಕೆ ತಂದೆ ಶ್ರಾದ್ದವನ್ನು ರಕ್ತದಲ್ಲಿ ಮಾಡಿದರು. ಅಪ್ಪ ನೀನು ಋಣ ತೀರಿಸಿದ್ದೇನೆ ಎಂದರು. ಆಮೇಲೆ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟರು. ಲೆಟ್ ನಾಟ್ ಕ್ಷತ್ರಿಯಾಸ್ ರೂಲ್. ಕಶ್ಯಪ ಗೋತ್ರದವರಿಗೆ ಕೊಟ್ಟರು. ಮುಳುಗಿದ್ದ ಭೂಮಿಯನ್ನು ಮೇಲೆ ಕೆತ್ತಿದರು. ಕರಾವಳಿ ಪ್ರಾಂತವನ್ನ ಅಲ್ಲಿ ಬ್ರಾಹ್ಮಣರನ್ನ ಪ್ರತಿಷ್ಠೆ ಮಾಡಿದರು. ನೀವು ಕವ್ಯ ಮಾಡಿಕೊಳ್ಳಿ, ಹವ್ಯಕರಾಗಿ ಹೋಗಿ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದರು. ಇದು ಒಂದು ಭಾಗ ಈ ಕಥೆಯ ಅಗಸ್ತ್ಯರ ಚರಿತ್ರೆಗೆ ಪೂರ್ವ ಭಾಗ. ಇದರ ಉತ್ತರ ಭಾಗ ಯಾವುದು ಅಂದ್ರೆ, ಅಗಸ್ತ್ಯರು ಯೋಚನೆ ಮಾಡಿದರು, ಕ್ಷತ್ರಿಯರನ್ನೆಲ್ಲ ಕೊಂದೇ ಬಿಟ್ರೆ ಕ್ಷತ್ರಿಯರು ಬೇಕಲ್ಲ ಲೋಕಕ್ಕೆ. ನೀವು ನನ್ನನ್ನು ಕೇಳಬಹುದು, ಪಾಲಿಟಿಷಿಯನ್ಸ್ ನೀವು ಬೈತಾ ಇದ್ದೀರಿ ಪದೇ ಪದೇ. ಪಾಲಿಟಿಷಿಯನ್ಸ್ ಬೇಕಲ್ಲ? ಬೇಕು, ಸರಿಯಾದವರು ಬೇಕು. ಲೋಕಕ್ಕೆ ಪಾಲಿಟಿಕ್ಸ್ ಬೇಕು. ಎಂಥ ಪಾಲಿಟಿಕ್ಸು? ಕೃಷ್ಣನ ಪಾಲಿಟಿಕ್ಸು, ವಿದುರನ ಪಾಲಿಟಿಕ್ಸು, ರಾಮಚಂದ್ರನ ಪಾಲಿಟಿಕ್ಸು, ಧರ್ಮರಾಜ, ದ್ರೌಪದಿ, ಭೀಮಸೇನ ಹೇಳುವ ಇದು ನಮಗೆ ಬೇಕು. ಪೂರ್ವಾಶ್ರಮದ ವಿಶ್ವಾಮಿತ್ರ ಹೇಳೋದು ಬೇಡ, ಉತ್ತರಾಶ್ರಮದ ವಿಶ್ವಾಮಿತ್ರ ಹೇಳುವುದು ಬೇಕು. ಪೊಲೀಸರು ಬೇಕು, ಬೇಡ ಅಂತ ಹೇಳೋದಿಲ್ಲ. ಆಗ ಅವರಿಗೆ ಕರ್ತವ್ಯಗಳು ಬೇಕು, ವಿಧಿ ನಿಯಮಗಳು ಬೇಕು. ಏನ್ ಮಾಡಬೇಕು ಮಾಡಬಾರದು ಹೇಳಬೇಕು. ಅವರನ್ನು ಹದ್ದು ಬಸ್ನಲ್ಲಿಡಬೇಕು. ಪಾಲಿಟಿಕ್ಸ್ ಅನ್ನು ಕಂಟ್ರೋಲ್ ಮಾಡೋರು ಯಾರು? ಕೋರ್ಟ್. ಅದೇ ಬ್ರಾಹ್ಮಣರ ಕೆಲಸ. ಸುಪ್ರೀಂ ಕೋರ್ಟ್ ಮಾಡುತ್ತೆ ಆ ಕೆಲಸವನ್ನ. ಬೇಕಾದ ಪಾಲಿಟಿಷಿಯನ್ ಇರಲಿ, ನಾನು ಇಷ್ಟನ್ನು ಬಂತ ಮಾಡ್ತೇನೆ ಅಂತ. ನೋ, ವಿ ಆರ್ ದಿ ಇಂಟರ್ಪ್ರಿಟರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಯು ಕ್ಯಾನ್ ಓನ್ಲಿ ಮೇಕ್ ದಿ ಕಾನ್ಸ್ಟಿಟ್ಯೂಷನ್, ಬಟ್ ಐ ಆಮ್ ದಿ ಇಂಟರ್ಪ್ರಿಟರ್. Once you prepare the constitution, you also come under the rules of the constitution. You are not its keeper, I am the keeper. ಇದು ಬ್ರಾಹ್ಮಣ ಕ್ಷತ್ರಿಯ ಚಿಕ್ಕಾಟದ ಹಳೆಯ ಕಥೆ, ಪುನರಾವರ್ತನೆ ಕಥೆ. ಆ ಸಂದರ್ಭದಲ್ಲಿ ಅಗಸ್ತ್ಯರು ತುಂಬಾ ಕರುಣಾಪೂರ್ಣರಾಗಿ, ಅಯ್ಯೋ ಪರಶುರಾಮರು ಕೋಪದಲ್ಲಿ ಹೀಗೆ ಮಾಡಿಬಿಟ್ರು, ಕ್ಷತ್ರಿಯ ವಂಶವೇ ಇಲ್ಲದೆ ಹೋಯ್ತಲ್ಲ, ಅದಕ್ಕೆ ಕ್ಷತ್ರಿಯರು ಬೇಕೆಂಬುದಾಗಿ ಒಂದು ಉಪಾಯವನ್ನು ಹೂಡಿದರು. ಇಮ್ಮಿಡಿಯೇಟ್ ಬೇಕಲ್ಲ ಸಂತಾನ ಕ್ಷತ್ರಿಯರು. ಎಲ್ಲೆಲ್ಲಿ ದೊರೆಗಳೆಲ್ಲ ಕೊಲ್ಲಲ್ಪಟ್ಟಿದ್ರು, ಎಲ್ಲೆಲ್ಲಿ ವಿಧವೆಯರು ಅವರವರ ಪತ್ನಿಯರು ಅಳ್ತಾ ಇದ್ರು, ಅವರಲ್ಲಿ ಬ್ರಾಹ್ಮಣರಿಂದ ನಿಯೋಗ ಸಂತಾನವನ್ನು ಮಾಡಿಸಿ ಹೊಸ ಕ್ಷತ್ರಿಯ ಪೀಳಿಗೆಯನ್ನುಂಟು ಮಾಡಿದರು. ಅಲ್ಲಿಂದ ಆಚೆಗೆ ನಿಜವಾದ ಕ್ಷತ್ರಿಯರ ಸಂತಾನ ಅಳಿದು ಹೋಯಿತು. ಈ ಕಲಿಯುಗದವರೆಗೆ ಇವತ್ತು ನಹುಷ ಅಜಗರ ಸಂವಾದದಲ್ಲಿ ಇದನ್ನೇ ಕೇಳ್ತೀರಿ. ಇವತ್ತು ಒಬ್ಬ ಮನುಷ್ಯನ ಜಾತಿಯನ್ನು ನಿಜವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಪತ್ತೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಸಂಕರವಾಗಿ ಬಿಟ್ಟಿದೆ. ಈ ಸಂಕರ ಕೃತಿಯುಗದಲ್ಲೇ ಆರಂಭವಾಯಿತು, ತ್ರೇತಾಯುಗದಲ್ಲಿ ಬೆಳೆಯಿತು, ದ್ವಾಪರದಲ್ಲಿ ಕೊಲೆಗೆಟ್ಟು ಹೋಯಿತು, ಕಲಿಯುಗದಲ್ಲಿ ಹೆಸರಿಲ್ಲದಂತೆ ಹಾಳಾಗಿ ಹೋಯಿತು.
ನಿಜವಾದ ಬ್ರಾಹ್ಮಣ ಯಾರು? ಎಷ್ಟು ಕಡೆ ಬರುತ್ತೆ ಪ್ರಶ್ನೆ. ಧರ್ಮವ್ಯಾಧನನ್ನು ಕೇಳ್ತಾರೆ, ಧರ್ಮರಾಜನನ್ನ ಅಜಗರ ನಹುಷ ಚಕ್ರವರ್ತಿ ಕೇಳ್ತಾನೆ, ಯಮಧರ್ಮರಾಜ ಮತ್ತೆ ಧರ್ಮರಾಜನ ಯಕ್ಷ ಪ್ರಶ್ನೆಯಲ್ಲಿ ಕೇಳ್ತಾನೆ. ಮೋಸ್ಟ್ ಕ್ರೂಷಿಯಲ್ ಕ್ವೆಶ್ಚನ್ಸ್ ಆಫ್ ಸೋಷಿಯಾಲಜಿ ಆಫ್ ಪಾಲಿಟಿಕ್ಸ್. ಇವತ್ತು ನಾವೆಲ್ಲ ಓದಬೇಕಾದ ಭಾಗಗಳು. ರಂಜನೆಗೋಸ್ಕರವಲ್ಲ ಈ ಕಥೆ. ಅಗಸ್ತ್ಯ ಖನಿತ್ರೈ ಖನಮಾನ ಋಷಿ ಉಭೌ ವರ್ಣೌ ಉಗ್ರಹ ಪುಪೋಷ. ಋಗ್ವೇದದಲ್ಲಿ ಒಂದು ಮಂತ್ರ. ಈ ಮಂತ್ರವನ್ನು ನಾನು ಓದಿಕೊಂಡಾಗ ನನಗೆ ಝುಮ್ ಅಂದುಬಿಡಿತು. ಅಗಸ್ತ್ಯ ಪ್ರಜಾಮಪತ್ಯಂ ಬಲಮಿಚ್ಛಮಾನ. ಋಗ್ವೇದ ಸ್ವರನ ಹೇಳಬಾರದು, ಯಜುರ್ವೇದಿ, ಆದ್ದರಿಂದ ಸ್ವರ ಬಿಟ್ಟು ಹೇಳ್ತಾ ಇದ್ದೇನೆ. ಪ್ರಜಾಮಪತ್ಯಂ ಬಲಂ ಇಚ್ಛಮಾನ. ಈ ದೇಶಕ್ಕೆ ಸತ್ಪ್ರಜೆಗಳು ಬೇಕು, ಈ ದೇಶಕ್ಕೆ ಬಲವೆಂಬುದು ಬೇಕು, ಈ ದೇಶವನ್ನು ಆಳ್ತಕ್ಕ ಮಕ್ಕಳು ಬೇಕು. ಪ್ರಜಾಮಪತ್ಯಂ ಬಲಂ ಇಚ್ಛಮಾನ, ಆಶೆಪಟ್ಟು. ಉಭೌ ವರ್ಣೌ ಋಷಿ ಉಗ್ರಹ ಪುಪೋಷ, ಘೋರ ತಪಸ್ಸನ್ನು ಮಾಡಿ ಎರಡು ವರ್ಣಗಳನ್ನು, ಮುಖ್ಯವಾಗಿ ಕ್ಷತ್ರಿಯ ಬ್ರಾಹ್ಮಣ, ಉಳಿದವರು ಹೇಗೋ ಇರ್ತಾರೆ, ವೈಶ್ಯ ಶೂದ್ರಾದಿಗಳು, ಇದನ್ನ ಅವರು ಖನಿತ್ರೈಹಿ ಖನಮಾನ. ವ್ಯವಸಾಯಗಾರನು ಗುದ್ದಲಿಯಿಂದ, ಖನಿತ ಅಂದ್ರೆ ಗುದ್ದಲಿಯಿಂದ ಆಗಿದ್ದು, ಸನಿಕೆಯಿಂದಾಗಿದ್ದು, ನೇಗಿಲಿನಿಂದ ಉತ್ತು ಭೂಮಿಯನ್ನ ನೀರು ಕಟ್ಟಿ ಪೈರುಗಳನ್ನು ನೆಟ್ಟು ಬೆಳೆಸುವಂತೆ ಬ್ರಾಹ್ಮಣ ಕ್ಷತ್ರಿಯ ಸಸಿಗಳನ್ನು ನೆಟ್ಟು ಅಗಸ್ತ್ಯರು ಈ ದೇಶದಲ್ಲಿ ಬೆಳೆಸಿದರು. ಋಗ್ವೇದ ಪಂಡಿತರು ಗೋಕರ್ಣದಲ್ಲಿ ನಮ್ಮ ಪುಸ್ತಕ ಹೋಗೋ ತನಕ ಅವರು ಈ ಮಂತ್ರಕ್ಕೆ ಏನು ಅರ್ಥ ಮಾಡಿದ್ರು ಅಂದ್ರೆ, ಅಗಸ್ತ್ಯರು ಅಗ್ರಿಕಲ್ಚರು ಮಾಡ್ತಾ ಇದ್ರು, ಕೃಷಕ. ಅವು ದೊಡ್ಡ ಪಂಡಿತರು, ಪೂರ್ತಿ ವೇದ, ಅಗ್ನಿ, ವಾಯು, ಇಂದ್ರ, ಸಹಸ್ರನಾಮವೆಲ್ಲ ಹುಡುಕಿ ವೇದದಿಂದ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ದೊಡ್ಡ ಪಂಡಿತರು. ನಮ್ಮಲ್ಲಿ ಎಷ್ಟು ಪ್ರೀತಿಯೋ ಪಾಪ ಅವರಿಗೆ. ನಿಮ್ಮ ಗ್ರಂಥ ಓದೋ ತನಕ ಇದು ಸಿಂಬಾಲಿಕ್ ಕೃಷಿ ಅಂತ ನನಗೆ ಗೊತ್ತಿರಲಿಲ್ಲ, ನಿಜವಾಗಿಯೇ ವ್ಯವಸಾಯ ಮಾಡ್ತಿದ್ರು ಅಂತ ತಿಳ್ಕೊಂಡ್ಬಿಟ್ಟೆ. ಅವ್ರು ಮಾಡಿದ್ದು ಯಾವ ವ್ಯವಸಾಯ? ಈಗ ನಾವು ನೀವು ಮಾಡ್ತಿರೋ ವ್ಯವಸಾಯ. ನಾವು ಕೇಳ್ತೇವೆ, ಲೋಕದಲ್ಲಿ ಒಳ್ಳೆ ಕ್ಷತ್ರಿಯರು ಉಂಟಾಗಲಿ. ನಮ್ಮ ರಾಷ್ಟ್ರಗೀತೆ ಕೇಳಿಲ್ವೇ ನೀವು? ವೇದದಲ್ಲಿ ರಾಷ್ಟ್ರಗೀತೆ ಇದೆ. ನೆಹರು ಗೊತ್ತಿದ್ರೆ ಹೊಸ ರಾಷ್ಟ್ರಗೀತೆ ಮಾಡ್ತಾ ಇರಲಿಲ್ಲ. ವೇದದಲ್ಲಿ ರಾಷ್ಟ್ರಗೀತೆ ಇದೆ. ಅದನ್ನ ಎಲ್ಲಿ ಹೇಳ್ತೇವೆ ಅಂದ್ರೆ, ಯಾರ ಮನೆಯಲ್ಲಾರು ಶ್ರಾದ್ದ ಗೀದ್ದಾದ್ರೆ ಊಟ ಮಾಡುವ ಬ್ರಾಹ್ಮಣರು ಹೇಳಬೇಕಾದ ಮಂತ್ರ ಅಂತ ಇಳಿಸಿ ಕೂರಿಸಿದ್ದೇವೆ. ಆ ಬ್ರಾಹ್ಮಣರಿಗೆ ಊಟ ಮಾಡೋದು ಗೊತ್ತಿಲ್ಲ, ಮಂತ್ರವೂ ಗೊತ್ತಿಲ್ಲ. ನೀವು ಮಾಡೋ ಶ್ರಾದ್ದಗಳೆಲ್ಲ ವ್ಯರ್ಥ. ಯಾಕೆ ಸರಿ ಊಟ ಮಾಡೋಕೆ ಬರುವುದಿಲ್ಲ ಅವರಿಗೆ. ಊಟ ಮಾಡುವವನು ಒಂದು ಮಂತ್ರ ಹೇಳಬೇಕು. ಯಾವ ಮಂತ್ರ? ಹರಸುವ ಮಂತ್ರ. ಅದು ಗೊತ್ತಿಲ್ಲದೆ ಇದ್ದವನು ನಮಸ್ಕಾರ ಮಾಡಬಾರ್ದು ನೀವು. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ ಆಸ್ಮಿನ್ ರಾಷ್ಟ್ರೇ ರಾಜನ್ಯೈ ಶವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರೀಧೇನುರ್ವೋಢಾ ನಡ್ವಾನಾಶು ಸಪ್ತಿ ಪುರಂಜರ್ಯೋಷಾ ಜಿಷ್ಣುರಥೇಷ್ಟಾ ಸಭೇಯೋ ಯುವ ಅಸ್ಯೈಜಮಾನಸ್ಯ ವೀರೋ ಜಾಯತಾಂ ನಿಕಾಮೇನ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಓಷಧೆ ಪಚ್ಯಂತಾಂ ಯೋಗಕ್ಷೇಮೋ ನ ಕಲ್ಪತಾಂ. ಚೆನ್ನಾಗಿಲ್ವೇ ನೋಡಿ ಈ ಮಂತ್ರ. ಇದು ಸಂಸ್ಕೃತದಲ್ಲಿ ಇದನ್ನು ರಾಷ್ಟ್ರಗೀತೆ ಅಂತ ಒಪ್ಪಿಬಿಟ್ಟಿದ್ರೆ ಆಲ್ ಅವರ್ ಪ್ರಾಬ್ಲಮ್ಸ್ ವುಡ್ ಹ್ಯಾವ್ ಬೀನ್ ಸಾಲ್ವ್ಡ್. ಹೇಳೋರಿಲ್ಲ, ಕೇಳೋರಿಲ್ಲ. ಅವರು ಯಾರನ್ನೇ ಅವರು ಹೇಳೋರು ಬುದ್ಧಿಯನ್ನ. ಈ ದೇಶದಲ್ಲಿ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತಾಂ. ಬ್ರಾಹ್ಮಣ್ಯದ ರಕ್ಷಣೆ ಅಂದ್ರೆ ಜಾತಿ ಬ್ರಾಹ್ಮಣನಾಗಲಿ, ಗುಣಬ್ರಾಹ್ಮಣನಾಗಲಿ, ಜ್ಞಾನದ ಹೊಣೆ ಹೊತ್ತವನು ಜ್ಞಾನನಿಷ್ಠನಾಗಲಿ. ಆಸ್ಮಿನ್ ರಾಷ್ಟ್ರೇ ರಾಜನ್ಯ ಯಶವ್ಯಶೂರೋ ಮಹಾರಥೋ ಜಾಯತಾಂ. ಕ್ಷತ್ರಿಯನ ಕರ್ತವ್ಯ ಮಾಡುವವನು ಯಶವ್ಯ, ಬಿಲ್ಲು ಬಾಣಗಳನ್ನು ಚೆನ್ನಾಗಿ ಪ್ರಯೋಗ ಮಾಡುವವನಾಗಿ, ಮಹಾರಥೋ ಜಾಯತಾಂ, ಮಹಾರಥಿಯಾಗಲಿ. ಲೆಟ್ ಅಸ್ ಬಿ ವೆಲ್ ಪ್ರೊಟೆಕ್ಟೆಡ್ ಬೋತ್ ಬೈ ನಾಲೆಡ್ಜ್ ಅಂಡ್ ಬೈ ಆರ್ಮ್ಸ್. ಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರೀಧೇನು. ಮೂರನೇದು, ಈ ದೇಶದಲ್ಲಿ ಯಾವ ಗೋವು ಗೊಡ್ಡಾಗಬಾರದು, ಹಾಲು ಕರೆಯುವ ದುಗ್ಧ ದೋಗ್ಧ್ರಿಯಾಗಲಿ. ದೋಗ್ಧ್ರೀಧೇನು. ನಿಮ್ಮ ರಾಷ್ಟ್ರಗೀತೆಯಲ್ಲಿ ಗೋವುಗಳು ಚೆನ್ನಾಗಿರಲಿ ಅಂತೇಳಿದೆ ಹೇಳಿ. ಓಢಾ ನಡ್ವಾನ್. ಎಳೆ ಕರುಗಳು ಗಾಡಿಯನ್ನು ಎಳೆಯುವ ಸಾಮರ್ಥ್ಯವನ್ನು ಹೊಂದಲಿ. ಓಢಾ ನಡ್ವಾನ್ ಆಶು ಸಪ್ತಿ. ಕುದುರೆಗಳು ವೇಗವಾಗಿ ಓಡುವಂತಾಗಲಿ. ಅವರಿಗೂ ಚೆನ್ನಾಗಿ ರಕ್ಷಣೆಯನ್ನು ಕೊಡಿ.
ಪುರಂಧಿರ್ಯೋಷ, ಯೋಷ ಅಂದ್ರೆ ಸ್ತ್ರೀಯರು, ಪುರಂಧಿ ಪುರಂಧಯತಿ, ನಾರಿಯರು ನಗರಗಳನ್ನು ಸಂರಕ್ಷಿಸುವ ಶಕ್ತಿಯನ್ನು ಹೊಂದಲಿ. ಲೆಟ್ ವಿಮೆನ್ ಬಿ ಏಬಲ್ ಟು ಪ್ರೊಟೆಕ್ಟ್ ಅವರ್ ಸಿಟೀಸ್. ಪುರಂಧಿರ್ಯೋಷ ಜಿಷ್ಣುರಥೇಷ್ಠ, ರಥದಲ್ಲಿ ಹೊರತಕ್ಕಂತಹ ಸೈನಿಕರು ಗೆದ್ದು ವಾಪಸ್ಸು ಬರಲಿ, ಸೋತ್ ಯಾರೂ ಬರದೇ ಇರಲಿ. ಸಭೆಯೋ ಯುವ, ಈ ದೇಶದ ಯುವಕರು ಪುಂಡುಪೋಖರಿಗಳಾಗದೆ ಸಭೆಗೆ ಲಾಯಕ್ಕಾಗಿ ಅರ್ಹತೆಯನ್ನು ಹೊಂದಲಿ, ಯೋಗ್ಯರಾದ ಪ್ರಜೆಗಳಾಗಲಿ. ಅಸ್ಯ ಯಜಮಾನಸ್ಯ ವೀರೋಜಾಯತಾಂ, ಯಜ್ಞ ಮಾಡತಕ್ಕಂತಹ ಯಜಮಾನನಿಗೆ ವೀರಪುತ್ರರು ಹುಟ್ಟಲಿ. ವೀರೋಜಾಯತಾಂ, ಕಾಲೇ ಕಾಲದಲ್ಲಿ ಕಾಮೇನಿ ಕಾಮೇನ ಪರ್ಜನ್ಯೋ ವರ್ಷತು, ಸಕಾಲಕ್ಕೆ ಮಳೆ ಬೆಳೆಯಾಗಲಿ. ಪರ್ಜನ್ಯೋ ನ ಔಷಧ ಪಜ್ಯಂತ, ಔಷಧಿ ವನಸ್ಪತಿಗಳು ಬೆಳೆಗಳು ಸಮೃದ್ಧವಾಗಿ ನಿಮಗೆ ಆಹಾರದ ಕೊರತೆ ಇಲ್ಲದಂತಾಗಲಿ. ಹೇ ದೇವರೇ, ಯೋಗಕ್ಷೇಮೋ ನಃ ಕಲ್ಪತಾಂ, ನಮ್ಮ ಯೋಗಕ್ಷೇಮವನ್ನು ಗಮನಿಸು. ಅವ್ರು ಮಾಡದೇ ಇದ್ರೆ ಬೇಡ, ಸರ್ಕಾರ ನಿತ್ಯ ಹೇಳಿ ಗೀತೆಯನ್ನು, ಎಲ್ಲರೂ ಹೇಳಿ ರಾಷ್ಟ್ರಗೀತೆ. ದೇವರಿಗೆ ಇದು ಮುಟ್ಟುತ್ತೆ. ರಾಷ್ಟ್ರದ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗಳು ಹೇಳೋ ಗೀತೆ ಮುಟ್ಟಿಸ್ತದೆಯೋ ಮುಟ್ಟೋದಿಲ್ವೋ, ಗಟ್ಟಿಯಾಗಿದೆ 4 ಜನ ಹೇಳುವಂತಾದ್ರೆ ಭಗವಂತನಿಗೆ ಖಂಡಿತ ಮುಟ್ಟುತ್ತೆ. ನಾವಂತೂ ನಿತ್ಯ ಹೇಳ್ತೇವೆ. ಶ್ರಾದ್ದ ಮಾಡಿದಾಗಲೇ ಹೇಳಬೇಕು ಅಂತ ಅಲ್ಲ, ಪ್ರತಿನಿತ್ಯ ಹೇಳಬೇಕು. ಎಲ್ಲಿ ಊಟ ಮಾಡ್ತಿರೋ ಅದನ್ನು ಹೇಳಬೇಕು. ನಿಮ್ಮನೇಲೆ ನೀವು ಊಟ ಮಾಡಿದ್ರು ಅನ್ನಕ್ಕೆ ದ್ರೋಹ ಮಾಡಬಾರದು. ಭಗವಂತ ಕೊಟ್ಟಿದ್ದನ್ನ ಈ ದೇಶ ಚೆನ್ನಾಗಿರಲಿ ಅಂತ ಹರಿಸಬೇಕು. ಇದು ವೀರ ಪ್ರತಿಜ್ಞೆ. ಮಹರ್ಷಿಗಳು ಯಾರು ಕುಳಿಚಾರು ಮಹರ್ಷಿಗಳಲ್ಲ. ವೇದವನ್ನು ಹೇಳುವರು, ಸಮಯಾಂತರ ಕಥೆಯನ್ನು ಹಿಡಿಯುವರು, ಮಿಲಿಟೆಂಟ್ ಮಹರ್ಷಿಗಳು. ಅಗಸ್ತ್ಯ, ಕಣ್ವ, ಅತ್ರಿ, ಜಮದಗ್ನ ಮೊದಲಾದವರು. ಆದ್ರಿಂದ ಅಗಸ್ತ್ಯರು, ಅಯ್ಯೋ ಈ ದೇಶಕ್ಕೆ ಬ್ರಾಹ್ಮಣರು ಬೇಕು, ಕ್ಷತ್ರಿಯರು ಬೇಕು, ಏನ್ ಮಾಡೋದು? ಹಳ್ಳಿ ಊರು ಸುತ್ತಿ RSS ಅವರು ಮಾಡೋ ಹಾಗೆ, ಶಾಖಾ ಕಟ್ಟೋ ಹಾಗೆ, ಹೊಸ ಕ್ಷತ್ರಿಯ ಪೀಳಿಗೆ ತಯಾರು ಮಾಡೋ ಹಾಗೆ. ಔರಂಗಜೇಬನ ಕಾಲದಲ್ಲಿ ಅದಕ್ಕಿಂತ ಮೊದಲು ಗುರು ನಾನಕ್ ಸಿಖ್ ಮತವನ್ನು ತಯಾರು ಮಾಡಿ, ಗುರು ಗೋವಿಂದ್ ಸಿಂಗರು ಆ ಕ್ಷತ್ರಿಯರ ಕೈಯಲ್ಲಿ ಕತ್ತಿಯನ್ನು ಕೊಟ್ಟು ಕೃಪಾಣವೆಂಬುದನ್ನು ಸಿಖ್ ಧರ್ಮದ ಲಕ್ಷಣವನ್ನಾಗಿ ಮಾಡಿದ್ರು. ಅಯ್ಯ, ಅವರು ಬೆಲೆ ತೆಚ್ಚಿದ್ದಾರೆ. ಗುರು ಗೋವಿಂದ್ ಸಿಂಗರು, ಅರ್ಜುನ್ ಸಿಂಗರು, ಅವರ ಬೆಲೆ ನಿಮಗೆ ಗೊತ್ತಿಲ್ಲ. ಉತ್ತರ ಭಾರತದಲ್ಲಿ ಮನೆಗೊಂದು ಹುಡುಗನಂತೆ ಹಿಂದೂಗಳು ಕೊಟ್ಟು ಆ ಮತವನ್ನು ಬೆಳೆಸಿದ್ರು. ಇಲ್ಲದಿದ್ರೆ ಇವತ್ತು ಪೂರ್ತಿ ಮುಸಲ್ಮಾನ ಮಯವಾಗ್ತಿತ್ತು ಉತ್ತರ ಭಾರತ. ದೇಶವನ್ನು ಬೆಳೆಸೋವ್ರನ್ನ ಶತ್ರುಗಳು ಅಂತ ಇದ್ದೀರಿ, ಶತ್ರುಗಳನ್ನು ನೀವು ಒಳಗೆ ಹಾಕೊಂಡು ಓಟು ಬೇಕು ಅಂತ ಇದ್ದೀರಿ. ತಲೆಯಲ್ಲಿ ಬುದ್ಧಿ ಇದೆಯಾ ನಮ್ಮ ರಾಜಕಾರಣಿಗಳಿಗೆ? ಎಷ್ಟು ಕೋಪ ಬರುತ್ತೆ ನಮಗೆ ಅದು. ಇಂಥದೊಂದು ಸಾತ್ವಿಕ ಕೋಪ ಅಗಸ್ತ್ಯರಿಗಿತ್ತು. ಮಗುವರು ಹುಡುಗನಾಗಿದ್ದಾಗಲಿಂದ ಊರು ಸುತ್ತುತ್ತಾ ಋಷಿ ಉಗ್ರವು ವರ್ಣವು ಉಪಕೋಶ, ಬ್ರಾಹ್ಮಣ ಕ್ಷತ್ರಿಯ ಸಸ್ಯಗಳನ್ನು ಬೆಳೆಸ್ತಾ ಹೋದ್ರು. ಒಂದು ದಿವಸ ಒಂದು ಕಡೆ ಬರ್ತಾ ಇದ್ದಾರೆ. ಯಾಕೋ ಸ್ಕ್ರೀಚಿ ವಾಯ್ಸ್ ಬರ್ತಾ ಇದೆಯಲ್ಲ, ಸರಿಯಾಗಿ ಕೇಳಿಸ್ತಾ ಇದೆ ನಿಮಗೆ? ವಾಲ್ಯೂಮ್ ಹೆಚ್ಚು ಕಮ್ಮಿ ಆಗಿದೆಯಾ ನೋಡಿ, ತೂಕಡಿಸಿಬಿಡಿ ದಯವಿಟ್ಟು. ನನ್ನ ಕಿವಿ ಯಾಕೋ ಕರ್ಕಶವಾಗಿ ಕೇಳ್ತಾ ಇದೆ ವಾಯ್ಸ್. ಇದು ಏನ್ ಮಾಡಿದಾರೋ ಗೊತ್ತಿಲ್ಲ. ಅದು ಒಂದು ದಿವಸ ಯಾವುದೋ ಊರಿನಿಂದ ಅಗಸ್ತ್ಯರು ವಾಪಸ್ ಬರ್ತಾ ಒಂದು ಬಾವಿಯಲ್ಲಿ ಶಬ್ದ ಕೇಳಿಸ್ತು. ಅಪ್ಪ, ಮಗು ಅಂತ ಕರೀತು ಆ ಧ್ವನಿ. ಬಾವಿಯಲ್ಲಿ ಹೋಗಿ ನೋಡಿದ್ರು. ಅವರ ತಂದೆ ಸತ್ತು ಎಷ್ಟೋ ವರ್ಷ ಆಗಿದ್ದವರು ಬಾವಿಯ ಕಟ್ಟೆಯ ಒಳಗಡೆ ಒಂದು ಜೊಂಡು ಹುಲ್ಲನ್ನು ಹಿಡ್ಕೊಂಡು ತಲೆ ಕೆಳಕಾಗಿ ನೇತಾಡ್ತಾ ಇದ್ರು. ಅಪ್ಪ, ನಿನಗೆ ಯಾತಕ್ಕೆ ಈ ಗತಿ? ನೀನು ಸದ್ಗತಿಗೆ ಹೋಗಲಿಲ್ವೇ? ನಾ ಎಲ್ಲ ಪಿಂಡ ಪ್ರದಾನ ಮಾಡಿದ್ದೇನಲ್ಲ. ಅಗಸ್ತ್ಯರ ವಂಶದಲ್ಲಿ ಪ್ರಾಯಶಃ ತಂದೆಗೆ ಒಬ್ಬನೇ ಮಗ. ಇದೇ ಕ್ರಮದಲ್ಲಿ ಬಂತು. ಗೋತ್ರ ಪ್ರವರ ಮಂಜರಿ ಅಂತ ಒಂದು ಗ್ರಂಥ ಇದೆ, ಅತ್ಯಪೂರ್ವವಾದ ಗ್ರಂಥ. ಸಪ್ತರ್ಷಿಗಳ ಕಾಲದಿಂದ ಹಿಡಿದು ಇನ್ನೂ ಹಿಂದಕ್ಕೆ ಹೋದರೆ ಈ ದೇಶದಲ್ಲಿ ಬ್ರಾಹ್ಮಣರಲ್ಲಿ, ಕ್ಷತ್ರಿಯರಲ್ಲಿ, ವೈಶ್ಯರಲ್ಲಿ ಎಷ್ಟು ಗೋತ್ರಗಳಿವೆಯೋ ಎಲ್ಲ ಗೋತ್ರಗಳನ್ನು ಕೊಟ್ಟು ಪ್ರವರವನ್ನು ಮಾಡಿದ್ದಾರೆ. ಇಷ್ಟದ ಅಪ್ಪದ ಪುಸ್ತಕ, ಮೈಸೂರು ಓರಿಯೆಂಟ್ ಲೈಬ್ರರಿ ಹಳೇ ಪ್ರತಿ ನನಗೆ ಯಾರೋ ಒಬ್ಬರು ದಾನ ಕೊಟ್ಟರು. ಅಗಸ್ತ್ಯರು, ಪುಲಸ್ತ್ಯರು ಅಣ್ಣ ತಮ್ಮಂದರು. ಪುಲಸ್ತ್ಯರ ಗೋತ್ರದವೆಲ್ಲ ರಾಕ್ಷಸರಾಗಿ ಹೋದರು ರಾವಣನ ಕಡೆಯಿಂದ. ಆ ಗೋತ್ರವೇ ಹಾಳಾಯಿತು. ಪುಲಸ್ತ್ಯ ಗೋತ್ರ ಅಂದ್ರೆ ಹೆಣ್ಣು ಕೊಡ್ತಿರಲಿಲ್ಲ, ಹೆಣ್ಣು ತಗೊಂಡ್ಬರ್ತಿರಲಿಲ್ಲ, ಬೇಡ ಅಂತ ಹೇಳಿ ದೇವರು ವೈಪ್ಡೌಟ್. ಮುಂದೆ ಅವರು ಶೈವರಾಗಿ ಕರ್ನಾಟಕದಲ್ಲಿ ಬೇರೆ ಕಡೆ ಲೂಟಿ ಆರಂಭ ಮಾಡಿದ್ರು ಅಂತ ಹೇಳ್ತಿದ್ರು ಬೇಂದ್ರೆ ಅವರು. ರಾವಣನ ಹೆಸರನ್ನು ಬದಲಾವಣೆ ಮಾಡಿಕೊಂಡ್ರು. ಇದೆಲ್ಲ ಸಭೆಯಲ್ಲಿ ಬಹಿರಂಗವಾಗಿ ಹೇಳೋ ವಿಷಯಗಳಲ್ಲ. ಇರಬಹುದು, ನಮಗೆ ಗೊತ್ತಿಲ್ಲ ಅದು. ಆದರೆ ಅಗಸ್ತ್ಯರ ಪರಂಪರೆಯಲ್ಲಿ ತಂದೆಗೊಬ್ಬನೇ ಮಗ, ಅವನಿಗೊಬ್ಬನೇ ಮಗ.
ಈ ನಮ್ಮ ಪ್ರಕೃತದ ಕಥೆಯ ಅಗಸ್ತ್ಯರ ತಂದೆ ಹಾಳು ಬಾವಿಯಲ್ಲಿ ತಳಕಳಕಾಗ್ನೇ ತಾಡ್ತಿದ್ದಾರೆ. ಮಗು ಬಾಯಲ್ಲಿ, ಅಪ್ಪ ನಿನಗೆ ಆ ಸ್ಥಿತಿ ಇದೆ ಯಾಕೆ? ಹೌದು, ವಂಶ ಬೆಳೆಸಲಿಲ್ಲ ನೀನು, ಮದುವೆ ಮಾಡಿಕೊಂಡು ಒಬ್ಬ ಮಗನನ್ನು ಹಡೆದಿದ್ರೆ ವಂಶೋತ್ಕರ ಪುತ್ರ ಇದ್ದರೆ ಸದ್ಗತಿ ಆಗ್ತಿತ್ತು ನನಗೆ. ಅಯ್ಯೋ ಏನು ಮಾಡೋದು, ನನಗೆ ಮದುವೆ ಬೇಡವಲ್ಲ, ನಾನು ಬ್ರಹ್ಮಚಾರಿ ಆಗಬೇಕು, ದೇಶ ಪೂರ್ತಿ ಸುತ್ತಬೇಕು, RSS ಕ್ಯಾಂಡಿಡೇಟ್ಸ್ ಇದ್ದ ಹಾಗೆ, ನಾನೇನ್ ಮಾಡಲಿ? ಇಲ್ಲ, ನೀನು ಹಾಗೆ ಮಾಡೋ ತನಕ ನನಗೆ ಇದೇ ಗತಿ ತಪ್ಪೋದಿಲ್ಲ, ಕೊಚ್ಚೆಯಲ್ಲಿ ಬಿದ್ದು ಅಂದ್ರು. ಸರಿ, ನಿನಗೆ ಸದ್ಗತಿ ಮಾಡ್ತೇನೆ, ವಿವಾಹ ಮಾಡ್ಕೋತೇನೆ ಅಂತ ಮಾತು ಕೊಟ್ಟರು. ಅಲ್ಲಿಂದ ಆಚೆಗೆ ವಿದರ್ಭರಾಜನಿಗೆ ಅನುಗ್ರಹವನ್ನು ಮಾಡಿದರು. ಅವಳಿಗೊಬ್ಬ ಪುತ್ರಿ ಉಂಟಾದಳು. ಆ ಪುತ್ರಿ ಎಷ್ಟೊಂದು ಸುಂದರಿ ಅಂದ್ರೆ ಊರ್ವಶಿಯಷ್ಟು ಸುಂದರಿ. ಒಂದೊಂದು ಪ್ರಾಣಿ ಪಕ್ಷಿ ಪಶುಗಳಲ್ಲಿ ಇರುವ ಒಂದೊಂದು ಸೌಂದರ್ಯಾಂಶವನ್ನೆಲ್ಲ ಒಗ್ಗೂಡಿಸಿ ಆ ಪ್ರಾಣಿ ಪಶು ಪಕ್ಷಿಗಳಲ್ಲಿ ಆಯಾ ಸೌಂದರ್ಯದ ಮುದ್ರೆಗಳನ್ನು ಲೋಪ ಬರುವಂತೆ ಮಾಡಿ ಸೃಷ್ಟಿಸಲ್ಪಟ್ಟ ಹೆಣ್ಣು ಮಗುವಿಗೆ ಲೋಪಾಮುದ್ರೆ ಅಂತ ಹೆಸರಾಯಿತು. ವಿದರ್ಭರಾಜನ ಮಗಳು, ಇವಳಿಗಾಗಿಯೇ ಹುಟ್ಟಿದವರು ಮಹರ್ಷಿ ಅಗಸ್ತ್ಯರಿಗೆ. ತಂದೆ ಮಾತನ್ನ ನಡೆಸಬೇಕಲ್ಲ ಅಂತ ವಿದರ್ಭರಾಜನ ಹತ್ರ ಹೋಗಿ ಕೇಳಿದ್ರು. ನಿಮ್ಮ ಮದುವೆ ಆಗ್ತೇನೆ, ಒಪ್ಪಿಕೊಂಡ್ಳು ಅವಳು. ವಿವಾಹ ನಡೆದು ಹೋಯಿತು. ವಿವಾಹ ಎಷ್ಟೋ ವರ್ಷವಾದ ಮೇಲೆಯೂ ಹೆಂಡತಿಯನ್ನ ಇವರು ಒಂದು ಕಡೆ ಇಟ್ಟುಕೊಂಡು ಸಂಸಾರವನ್ನು ಮಾಡಿ ಆರಂಭ ಮಾಡಿ ಮಕ್ಕಳು ಮರಿ ಹಡೆಯೋದ್ರ ಬದಲು ಎಂದಿನಂತೆ ಊರು ಸುತ್ತ ಬ್ರಹ್ಮಕ್ಷತ್ರ ಈ ವರ್ಣಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ರು. ಒಂದು ದಿವಸ ಲೋಪಾಮುದ್ರೆ ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸ್ತು. ಆ ಲೋಪಾಮುದ್ರೆ ಕೇಳಿದ್ರು, ನೀವು ನಿಮ್ಮ ತಂದೆ ಕೊಟ್ಟ ಆಶ್ವಾಸನೆ ಮರೆತೋಯ್ತೆ, ಬಾವಿಯಲ್ಲೇ ಬಿದ್ದಿದ್ದಾರೆ, ಸದ್ಗತಿ ಮಾಡುವುದಿಲ್ಲವೇ? ಹೌದಲ್ಲ ಅಂದರು. ಆಗ ಅವರಿಬ್ಬರಲ್ಲಿ ಒಂದು ಸಂವಾದ ಏರ್ಪಟ್ಟಿತು. ಗೃಹಸ್ಥಾಶ್ರಮ ಶ್ರೇಷ್ಠವೋ ಬ್ರಹ್ಮಚರ್ಯ ಶ್ರೇಷ್ಠವೋ? ಈ ಡಿಸ್ಕಷನ್ ಡೈಲಾಗ್ ದಿಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಇನ್ ದಿ ಋಗ್ವೇದದಲ್ಲಿ ಆ ಕೊಟ್ಟಿದ್ದೇನೆ ಮಂತ್ರವನ್ನ. ಆಮೇಲೆ ಆ ವರ್ಷ ಶ್ರಾದ್ದ ಮಾಡುವುದಕ್ಕೆ ಹೋದ್ರು. ಪಿಂಡ ಸೇರಿಸಿದ್ರೆ ಪಿಂಡ ಸಂಯೋಜನೆ ಆಗಲಿಲ್ಲ. ಆಗ ಇವಳು ಹಿಂದೆ ನಿಂತುಕೊಂಡು ತೆರೆಯಲ್ಲಿ ಶ್ರಾದ್ದದಲ್ಲಿ ಸ್ತ್ರೀಯರು ಪ್ರವೇಶ ಮಾಡುವ ಹಾಗಿಲ್ಲ ಅಂತ ಒಂದು ನಿಯಮ ಬೇರೆ ಮಾಡಿಟ್ಟಿದ್ದಾರೆ. ತೆರೆಮರೆಯಲ್ಲಿ ಜಾತಕ್ಕೆ ಹೀಗಾಯಿತು ಅಂತ ಉತ್ತರ ಹೇಳ್ತೇನೆ ಅಂತ ತಾನು ಕೇಳಿದ್ದ ರಹಸ್ಯವನ್ನು ಹೇಳಲಾಗಿ ಪಿಂಡಗಳು ಸಂಯೋಜನೆಯಾದವು. ಅಲ್ಲಿಂದ ಮುಂದಕ್ಕೆ ಆ ಪತ್ನಿಯನ್ನು ಕರೆದುಕೊಂಡು ಮತ್ತೆ 17 ವರ್ಷ ಆಕೆಯ ಮುಖವನ್ನು ನೋಡಲಿಲ್ಲ, ಬರೀ ಸುತ್ತಾಟ. ಕೊನೆಯಲ್ಲೊಬ್ಬ ಮಗ ಹುಟ್ಟಿದ. ಅವನಿಗೆ ವಂಶ ಪಾರಂಪರ್ಯವಾದ ಜ್ಞಾನವೆಲ್ಲ ಕೊಟ್ಟರು, ಮಾಡಿದ್ರು. ಲೋಪಾಮುದ್ರೆ ವಿವಾಹವೆಂಬುದು ಒಂದು ಘಟ್ಟ. ಇದಾದ ಮೇಲೆ ಎಷ್ಟಾದರೂ ಕ್ಷತ್ರಿಯ ಪುತ್ರಿ ಆದ್ದರಿಂದ ಇವಳನ್ನು ಸ್ವಲ್ಪ ಸುಖವಾಗಿಡಬೇಕು, ಒಂದು ಮಂಚ ಬೇಕಲ್ಲ. ಏನ್ರಿ ಒಂದು ಮಂಚದ ಗತಿ ಇಲ್ಲ ಇವರಿಗೆ, ಇವ್ರ ಮನೆ ಹೆಣ್ಣು ಕೊಡ್ತೀರಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ? ಬ್ರಾಹ್ಮಣರ ಮನೆಗೆ ಹೆಣ್ಣು ಕೊಡಬೇಕಾದ್ರೆ ಫ್ಯಾನ್ ಇದೆಯೇ, ಫ್ರಿಡ್ಜ್ ಇದೆಯೇ, ಓರಲ್ ಕಲರ್ ರುಬ್ಬೇಕೆ, ಕುಟ್ಟಬೇಕೆ, ಇದೆಲ್ಲ ಕೇಳ್ತಿದ್ರು. ವೈದಿಕ ಗಂಡನೊಲ್ಲೆ ಪುರಂದರದಾಸರು ಒಂದು ಹಾಡು ಬೇರೆ ಬರೆದಿಟ್ಟಿದ್ದಾರೆ. ಅವಳ ಹುಡುಗಿ ಪಾಪಿ ಹೇಳಿದ್ದಂತೆ ಇದು, ವೈದಿಕ ಗಂಡನೊಲ್ಲೆ. ಯಾಕೆ ಇವತ್ತು ಅದೇ ಸ್ಥಿತಿ. ಜುಟ್ಟು ಗಿಟ್ಟು ಜನಿವಾರ ಇಟ್ಕೊಂಡಿದ್ರೆ ಅಯ್ಯೋ ಅವ್ರ ಮನೆಗೆ ಕೊಡಬಾರದು ಹುಡುಗರನ್ನು. ಏನೊಂದು ಸಿಗರೇಟ್ ಸೇದೋಕೆ ಯೋಗ್ಯತೆ ಇಲ್ಲ ಅವನಿಗೆ ಯಾಕೆ ಕೊಡ್ತೀರಿ? ಅನ್ಫ್ಯಾಷನಬಲ್. ಕೆಟ್ಟ ಹೋಗೋ ಕುಲ ಶ್ರೇಷ್ಠ. ವೇದ ಗೀದ ಹೇಳುವುದು ತುಂಬಾ ಅಸ್ವಾರಸ್ಯ. ಇವತ್ತು ಹಾಗೆಯೇ ಅವತ್ತು ಹಾಗೆಯೇ. ಹೆಂಡತಿಗೆ ಡಿಸಪಾಯಿಂಟ್ಮೆಂಟ್ ಆಗಬೇಕು ಅಂತ ಇವರು ಪ್ರಸಿದ್ಧರಾದ ದೊರೆಗಳಲ್ಲೆಲ್ಲ ಹೋಗಿ ಅವರ ಯೋಗಕ್ಷೇಮ ಕೇಳಿ, ಅವರಿಗೆ ಯೋಗ್ಯತೆ ಚೆನ್ನಾಗಿತ್ತಲ್ಲ. ಬ್ರಹ್ಮಾಶ್ವ ಅಂತ ಒಬ್ಬ ದೊರೆ, ಇನ್ನೂ ಬೇರೆ ಬೇರೆ ದೊರೆಗಳಲ್ಲಿ ಹೋಗಿ ಕೇಳಿದ್ರು, ನನಗೆ ಸ್ವಲ್ಪ ಹಣ ಬೇಕಾಗಿದೆ, ಹೇಗಾದರೂ ತೀರಿಸ್ತೇನೆ, ನಾ ಸಂಸಾರ ಮಾಡಬೇಕು, ಹೆಂಡತಿ ಒಬ್ಬನೇ ಇದ್ರು ಎಲ್ಲಿದ್ರಲ್ಲ ಮಲಗ್ತಿದ್ದೆ ಆಗ್ತಿತ್ತು ಕೇಳಿದ್ರು. ಅವರೇನ್ ಮಾಡಿದ್ರು ದೊರೆಗಳು, ಆರ್ಯಾವರ್ತದ ದೊರೆಗಳು ಲೆಕ್ಕ ವೆಚ್ಚದ ಪತ್ರವನ್ನು ಪುಸ್ತಕ ಅಕೌಂಟ್ಸ್ ಎದುರು ತೆಗೆದಿಟ್ಟು ಬಿಟ್ರು. ಅದನ್ನು ನೋಡಿ ಅಯ್ಯೋ ನಿಮಗೆ ಆಯವ್ಯಯ ಸರಿಯಾಗಿದೆ, ನಿಮ್ಮಲ್ಲಿ ಕೇಳೋದಿಲ್ಲ ಅಂತ ಅಲ್ಲದೆ ಸುತ್ತಾಡಿದ್ರು. ಕೊನೆಯಲ್ಲಿ ಒಂದು ರಾಕ್ಷಸ ಜೋಡಿ ಇಲ್ವಲ ಮತ್ತು ವಾತಾಪಿ ಅಂತ ಇದ್ದರು, ಶೂದ್ರರು. ಬ್ರಾಹ್ಮಣರಂತೆ ನಾಟಕ ಮಾಡ್ತಿದ್ರು, ಸಂಸ್ಕೃತ ಗೊತ್ತಿತ್ತು, ಸಮುದ್ರ ಮಥನ ಕಾವ್ಯ ಬರೆದಿದ್ದ ಇಲ್ವಲ. ಬ್ರಾಹ್ಮಣ ನಿರ್ನಾಮಕ್ಕೆ ಪಣ ತೊಟ್ಟಿದ್ದ ಕರುಣಾನಿಧಿಯವರಂತೆ ಕಂಕಣ. ಅದಕ್ಕೇನ್ ಮಾಡ್ತಿದ್ದ, ಯಾರು ಆ ಕಾಡಲ್ಲಿ ಬಂದ್ರೆ ನಮ್ಮ ಮನೇಲಿ ಇವತ್ತು ತಂದೆ ಶ್ರಾದ್ದ, ದಯವಿಟ್ಟು ಬರಬೇಕು, ನಿಮಂತ್ರಣಕ್ಕೆ ಬರಬೇಕು, ಪ್ರಥಮ ಪಂಕ್ತಿಗೆ ಬರಬೇಕು, ಕರ್ಕೊಂಡ್ಬಂದು ತಮ್ಮನಾದ ವಾತಾಪಿಯನ್ನ ಇಲ್ವಲ ತಾನೇ ಕೊಂದು ಅಡಿಗೆ ಮಾಡಿ ಅವನನ್ನ ಮಾಂಸವನ್ನು ಬಡಿಸಿ ಅವರು ಚೆನ್ನಾಗಿ ತಿಂದು ಉಂಡ ಮೇಲೆ ವಾತಾಪಿ ಬಾರೋ ಅಂತ ಕರೆದು ಮೃತ ಸಂಜೀವನಿ ವಿದ್ಯೆಯಿಂದ ಅವನನ್ನು ಮತ್ತೆ ಹೊಟ್ಟೆ ಒಡಕೊಂಡು ಬರುವಂತೆ ಮಾಡಿ ಬದುಕಿಸಿ ನಿಮಂತ್ರಣ ಹೇಳಿದ ಬ್ರಾಹ್ಮಣರನ್ನು ಕೊಲ್ತಿದ್ದ. ಇದು ಒಂದು ಟ್ರ್ಯಾಪ್. ಇದು ಬ್ರಾಹ್ಮಣರು ಕೊಲ್ಲೋದಕ್ಕೆ ದಾರಿ.
ಉಣಿಸಿಕೊಳ್ಳುವುದು ಭೀಮನಿಗೆ ಮಾಡಿದ ಹಾಗೆ. ಈ ಇಲ್ವಲ ವಾತಾಪಿ ಇದ್ದಿದ್ದಲ್ಲಿ, ವಾತಾಪಿ ಇದ್ದಿದ್ದು ಬಿಜಾಪುರ ಡಿಸ್ಟ್ರಿಕ್ಟ್ ಬಾದಾಮಿಯಲ್ಲಿ. ಅದಕ್ಕೆ ವಾತಾಪಿ ಗಣಪತಿ ಭಜೆ ಹೇಳ್ತಿರಲ್ಲ. ಇಲ್ಲಿಂದ ಕದ್ಕೊಂಡು ಹೋಗಿದ್ದು ಗಣಪತಿ ಮದ್ರಾಸಲ್ಲೆಲ್ಲೋ ಇಟ್ಟಿದ್ದ, ಅದು ವಾತಾಪಿ ಗಣಪತಿ. ಮುತ್ತುಸ್ವಾಮಿ ದೀಕ್ಷಿತರಿಗೆ ಆ ಗಣಪತಿ ಚರಿತ್ರೆ ಗೊತ್ತಿಲ್ಲ. ಆ ವಾತಾಪಿ ಗಣಪತಿ ನಮ್ಮ ಕರ್ನಾಟಕದವನು, ಬಿಜಾಪುರದವನು. ಸಾಸಿವೆ ಕಾಳು ಗಣಪತಿ ಹೇಳ್ತಾರೆ ನೋಡಿ ಇದರಲ್ಲಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ವಾತಾಪಿ. ಇಲ್ವಲ ಮೈಸೂರು ಹತ್ರ ಇಲ್ವಾಲ ಅಂತ ಒಂದು ಊರಿದೆ, ಅಲ್ಲಿದ್ದ ಅವನು. ಇಲ್ಲಿಂದ ಅಲ್ಲಿ ತನಕ ಅವ್ರಿಗೂ ಪ್ರಾಂಚ. ಬ್ರಾಹ್ಮಣರೆಲ್ಲ ಅರ್ಧಕಾರದ ರೂಪಿ ತಿನ್ನಬೇಕು ಅನ್ನುವ ಇಲ್ವಲನ ಹತ್ರ ಹೋದ್ರು, ಇಷ್ಟವಿಲ್ಲದೆ ಹೋದ್ರು. ಒಬ್ಬರಾಹ್ಮಣನ ಹಣವಾಯ್ತಲ್ಲ, ಸ್ವಲ್ಪ ಹಣ ಬೇಕಲ್ಲಯ್ಯ. ಅಯ್ಯೋ ನಿಮಗಿಲ್ಲ ಅಂತೇನೆ, ಬೇಕಾದಷ್ಟು ತಗೊಂಡು ಹೋಗಿ. ಆದರೆ ಒಂದು ನಮ್ಮ ತಂದೆ ಶ್ರಾದ್ದ ಇದೆ ಇವತ್ತು, ದಿವಸ ಮಾಡೋರು. ಒಬ್ರು ಲೀವ್ ಅಪ್ಲಿಕೇಶನ್, ಇವತ್ತು ನಮ್ಮ ತಂದೆ ಶ್ರಾದ್ದ ಇದೆ, ಲೀವ್ ಕೊಡಿ. ಮತ್ತೆ ತಿರುಗಿ ನಾಳೆ ದಿವಸ, ನಾಡಿದ್ದು. ಒಂದು ವರ್ಷಕ್ಕೆ ಎಷ್ಟು ಸಲ ತಂದೆ ಶ್ರಾದ್ದ ಮಾಡ್ತೀಯ ಅಂತ ಕೇಳಿದ್ರಂತೆ ಅವರು. ಒಂದೇ ತಂದೆ ಶ್ರಾದ್ದವೋ ಬೇರೆ ಬೇರೆ ತಂದೆ ಶ್ರಾದ್ದವೋ ಅಂತ ಕೇಳಿದ್ರಂತೆ ಮುಂದೆ. ಅದು ಇವು ನಾಚಿಕೆ ಕೆಟ್ಟವ್ರು ನೋಡಿ, ವೇದ ಇಲ್ಲ, ಮಂತ್ರ ಇಲ್ಲ, ಮತ್ತೊಂದಿಲ್ಲ. ಅಗಸ್ತ್ಯರು ಯೋಚನೆ ಮಾಡಿದ್ರು, ಎರಡು ಕೆಲಸನೂ ಆಯಿತು, ದುಡ್ಡು ಬರಬೇಕು ಇವನ ಕಡೆ ಅಂತ, ಇವನು ಮುಗಿಸೋ ಕೆಲಸವಾಯಿತು ಅಂತ ತಿಳ್ಕೊಂಡು ಒಪ್ಪಿದರು. ಆ ಕಥೆ ನಾ ಬರೆದಿದ್ದು ಓದಬೇಕು ನೀವು. ಅವತ್ತು ಆ ತಮ್ಮನನ್ನ ಕೊಲ್ಲಬೇಕು ಅಂತ ಏನೇನೋ ಪ್ರಯತ್ನ ಮಾಡಿದ್ವಿ. ಇವತ್ತು ಬಿಟ್ಬಿಡು, ಯಾಕೋ ನಾವು ಬದುಕೇನೋ ಇಲ್ವೋ ನಂಗೆ ಗೊತ್ತಿಲ್ಲ ಅಂತ ಅವನು. ಮೃತ ಸಂಜೀವಿನಿ ಯೋಚನೆ ಮಾಡಬೇಡ, ಶುಕ್ರಾಚಾರ್ಯ ಹೇಳಿಕೊಟ್ಟಿದ್ದು ದುರ್ವಿದ್ಯೆ. ಅವನು ಕೊಂದ, ಅಡಿಗೆ ಮಾಡ್ದ, ಬಡಿಸಿದ. ಅದೆಲ್ಲ ಆದಮೇಲೆ ಅನ್ನಶೇಷೈ ಕಿಂಕ್ರಿಯತಾಂ, ಉಳಿದಿದ್ದನ್ನ ಏನ್ ಮಾಡಬೇಕು, ಇಷ್ಟೈ ಸಹ ಭುಜ್ಯತಾಂ, ಬೇಕಾದ್ರೂ ಊಟ ಮಾಡು ಅಂತ ಹೇಳಬೇಕು. ಅದಕ್ಕೆ ಮುಂಚೆ ಅವನು ಆಪೋಷಣವನ್ನು ಕೊಡುವಾಗ ವಾತಾಪಿ ಹೊರಗೆ ಬಾರೋ ಅಂತ ಕರಲಾಗಿ, ಎಲ್ಲಿ ವಾತಾಪಿ ಜೀರ್ಣೋ ಭವ ಅಲ್ಲಿ ಹೊಟ್ಟೆ ಹೀಗಂತ ಅಲ್ಲೇ ಮುಗಿತವನು, ಬೂದಿಯಾಗಿಬಿಟ್ಟ. ಈ ಕಥೆಗೆ ಸಿಂಬಾಲಿಕ್ ಮೀನಿಂಗ್ ನೋಡಿ. ವಾತಾಪಿಯನ್ನ ಜೀರ್ಣ ಮಾಡಿಕೊಂಡವರು. ಯುದ್ಧ ನಡೆಯಿತೋ, ಏನ್ ನಡೆಯಿತೋ, ಅಡಿಗೆ ಕ್ರಮದಲ್ಲ ಆಯಿತೋ, ಕಥೆ ಇತ್ತು ಹೀಗಿದೆ. ಆಮೇಲೆ ಇಲ್ವಲನನ್ನು ಸೋಲಿಸಿದರು, ಇಲ್ವಲನನ್ನು ಮುಗಿಸಿದರು. ಅಗಸ್ತ್ಯರ ಲೋಕೋಪಕಾರ ಕಾರ್ಯದಲ್ಲಿ ಇಲ್ವಲ ವಾತಾಪಿಗಳ ಸಂಹರಣ. ದಕ್ಷಿಣ ಭಾರತಕ್ಕೆ ಪ್ರವೇಶ ದ್ವಾರ ಬಿಜಾಪುರ, ಆ ಕಡೆಯಿಂದ ಬರಬೇಕು. ಬಾದಾಮಿ ಇವತ್ತು ವನಶಂಕರಿ ಕೂತಿದ್ದಾಳೆ, ಅಲ್ಲಿ ಮಹಾದ್ವಾರ ಕ್ಲಿಯರ್ ಆಯಿತು. ಅಲ್ಲಿಂದ ಅವರು ಮಾಡಿದ ಇನ್ನೊಂದು ದೊಡ್ಡ ಕೆಲಸ ಅಂದ್ರೆ ದಕ್ಷಿಣ ಭಾರತಕ್ಕೆ ಹೋಗಬೇಕು. ಇಲ್ಲಿ ಬರೀ ರಾಕ್ಷಸರೇ ಇರುವ ದಿಕ್ಕು. ದಕ್ಷಿಣಾಧಿಕೃತ ಏನ ಶರಣ್ಯ ಪುಣ್ಯಕರ್ಮಣ. ರಾಮಾಯಣದಲ್ಲಿ ರಾಮಚಂದ್ರನ ವಾಕ್ಯ. ಅಗಸ್ತ್ಯಾಶ್ರಮಕ್ಕೆ ಬರುವಾಗ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡಯ್ಯ ಮಹರ್ಷಿ ಆಶ್ರಮ ಇದು, ದಕ್ಷಿಣ ದಿಕ್ಕನ್ನ ಸಾಧು ಸಜ್ಜನರು ಪ್ರವೇಶ ಮಾಡುವುದಕ್ಕೆ ಯೋಗ್ಯ ಮಾಡಿದ್ದಾರೆ ಅಗಸ್ತ್ಯರು, ಅವರಾಶ್ರಮವಂತೆ ನಡಿ ಹೋಗೋಣ ಅಂತ ಹೇಳಿ ಆ ಲಕ್ಷ್ಮಣನ ಕರ್ಕೊಂಡು ಬರುವಂತಹ ಸಂದರ್ಭ. ಪಂಚವಟಿ ತೀರದಲ್ಲಿದ್ದರು ಆವಾಗ ಅವರು. ಪಂಚವಟಿ ತೀರದಲ್ಲಿ ಮಹಾರಾಷ್ಟ್ರದಲ್ಲಿ ಇವತ್ತಿಗೂ ದೊಡ್ಡದಾದ ಅಗಸ್ತ್ಯರ ಆಶ್ರಮ ಇದೆ. ಅಲ್ಲಿ ಒಬ್ಬರು ಮಹಾರಾಷ್ಟ್ರೀಯನ್ ಬ್ರಾಹ್ಮಣರಲ್ಲ ಅವರು. ಈ ದೇಶದಲ್ಲಿ ಎಷ್ಟು ಕಡೆ ಅಗಸ್ತ್ಯರು ಕಟ್ಟಿದ ಗುಡಿಗಳು, ಆಶ್ರಮಗಳು ಇವೆ, ಮಾಹಿತಿಗಳಿವೆ, ಎಲ್ಲ ಕಲೆ ಹಾಕ್ತಾ ನಮ್ಮನೆಗೂ ಒಂದು ದಿವಸ ಬಂದಿದ್ರು. ಅಗಸ್ತ್ಯೇಶ್ವರ ಲಿಂಗ, ಟಿ ನರಸೀಪುರ, ತಿರುಮುಕೂಡ್ಲು, ನರಸೀಪುರದಲ್ಲಿ ಅಗಸ್ತ್ಯರು ಪ್ರತಿಷ್ಠೆ ಮಾಡಿದ ಶಿವಲಿಂಗ ಇದೆ. ಅವರು ಎಲ್ಲೆಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದ್ದಾರೆಯೋ ಆ ಭೂಮಿಯಲ್ಲೆಲ್ಲ ಕೆಂಪು ವಜ್ರಗಳು ಇವೆ. ಅಂಥದ್ದನ್ನು ಗುರುತು ಮಾಡಿಯೇ ಮಾಡಿದ್ದಾರೆ. ಇವರ ಗ್ರೇಟ್ ಜಿಯಾಲಜಿಸ್ಟ್. ಅಗಸ್ತ್ಯರು ಆಸ್ಟ್ರಾನಮಿ, ಅಗಸ್ತ್ಯರು ಆಯುರ್ವೇದ, ಅಗಸ್ತ್ಯರು ಜಿಯಾಲಜಿ, ಅಗಸ್ತ್ಯರಿಗೆ ಗೊತ್ತಿಲ್ಲದ ಶಾಸ್ತ್ರವೇ ಇಲ್ಲ. ಇಂತಹ ಮಹಾನುಭಾವರು ದಕ್ಷಿಣಕ್ಕೆ ಬರಬೇಕು. ವಿಂಧ್ಯ ಪರ್ವತ ಅಡ್ಡವಿತ್ತು. ಅದಕ್ಕೇನು ಮಾಡಿದ್ರು, ಮಹರ್ಷಿಗಳು ಬಂದ್ರಲ್ಲ ಅಂತ ಹೇಳಿ ಬೆಳೀತಾ ಇತ್ತಂತೆ ಈ ಪರ್ವತಗಳು ಬೆಳೆಯೋದಂದ್ರೆ ಏನು ಅಂತ ಹುಚ್ಚು ಕಥೆ ಅಂತೀರಿ. ಆದರೆ ಇವತ್ತು ಭೂಗರ್ಭಶಾಸ್ತ್ರಜ್ಞರು ಹೇಳ್ತಾರೆ, ಒಂದೊಂದು ಇಂಚು ಬೆಳೆಯುವುದುಂಟು ಪರ್ವತಗಳು. ಈ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಹೇಳ್ತಾರೆ. ಸಮುದ್ರದ ಆಳದಲ್ಲಿ ಅವು ಒಂದಕ್ಕೊಂದಕ್ಕೆ ತಾಕುವಾಗ ಪರ್ವತಗಳ ಮೇಲೆ ಕೆದ್ಬಿಡುತ್ತೆ. ಹಿಮಾಲಯ ಬೆಳೀತಾ ಇದೆ ಅಂತ ಹೇಳ್ತಾರೆ. ನಮ್ಮ ದಕ್ಷಿಣ ಭಾರತ ಉತ್ತರದ ಕಡೆಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ರಭಸವಾಗಿ ಅಲ್ಲ, ಬೈ ಲಿಟಲ್ ಸೆಂಟಿಮೀಟರ್ ಬೈ ಸೆಂಟಿಮೀಟರ್ ಅಂಥದ್ದೇನೋ ಒಂದು ಆಗ್ತಿತ್ತು. ವಿಂಧ್ಯ ಪರ್ವತ ಮೇಲೆ ಕೇಳುತ್ತಿದ್ದ ಕಾಲ. ಅದನ್ನು ಕಥೆಯಲ್ಲಿ ಹೇಳ್ತಾರೆ. ಅಗಸ್ತ್ಯರು ಬಂದರು ಅಂತ ನಮಸ್ಕಾರ ಮಾಡಿದ ವಿಂಧ್ಯ. ಅಗಸ್ತ್ಯರು ಹೇಳಿದರು, ಆಯುಷ್ಮಾನ್ ಭವ, ಆದರೆ ನಾ ಬರೋ ತನಕ ವಾಪಸ್ಸಿಗೆ ಮಲಗಿರು ಅಂದ್ರು ಅವನಿಗೆ. ಒಂದು ದೀಪಕ್ಕೆ ಯಾರಾದ್ರೂ ಅಡ್ಡಲಾಗಿ ನಿಂತ್ಕೊಂಡ್ರೆ, ಏನೋ ವಿಂಧ್ಯ ನಿಂತಾಗಿ ನಿಂತಿದ್ದೀಯಲ್ಲ, ವೈದಿಕರ ಪರಿಭಾಷೆ. ಬೆಳಕಿಗೆ ಅಡ್ಡ ಬರೋನು ನೋಡಿ. ವಿಂಧ್ಯ ಶಬ್ದಕ್ಕೆ ವಿಧ ಒಡೆಯುವವನು, ಒಡಕ ಅಂತ ಅರ್ಥ. ವಿಂಧ್ಯ ಅಂದ್ರೆ ಒಡಕ. ಉತ್ತರ ಭಾರತ, ದಕ್ಷಿಣ ಭಾರತ, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಆರ್ಯ, ದ್ರಾವಿಡ, ಇದು ಮಾಡೋರೆಲ್ಲ ವಿಂಧ್ಯರೇ.
ಕರುಣಾನಿಧಿಗೆ ಹೇಳಿ, ಜಸ್ಟಿಸ್ ಪಾರ್ಟಿಗೆ ಹೇಳಿ ಇದನ್ನ. ಉತ್ತರ ಭಾರತ ದಕ್ಷಿಣ ಭಾರತ ಕೂಡಿ ಒಂದೇ ಸಂಸ್ಕೃತಿ ಮಹಾರಾಯರೇ, ಈ ಎರಡು ಬೇರೆ ಸಂಸ್ಕೃತಿ ಇಲ್ಲ. ಪಂಜಾಬ್ನಲ್ಲಿ, ಕಾಶ್ಮೀರದಲ್ಲಿ ಬ್ರಾಹ್ಮಣರಿದ್ದ ಕಾಲದಲ್ಲಿ, ಬಂಗಾಳದಲ್ಲಿ, ದಕ್ಷಿಣ ಭಾರತದಲ್ಲಿ ವೇದ ಹೇಳಿದರೆ ಒಂದೇ ರೀತಿಯ ಸ್ವರೋಚ್ಚಾರಣೆ. ಪರಿಶುದ್ಧವಾದ ಮಹಾಭಾರತದ ಪಾಠ ನಿಮಗೆ ಸಿಕ್ಕುವುದು ಬಂಗಾಳದಲ್ಲಿಯೇ. ದಕ್ಷಿಣ ಭಾರತದಲ್ಲಿ ಬೇಡದೇ ಕಥೆಗಳು, ಸುಳ್ಳು ಕಥೆಗಳೆಲ್ಲ ಸೇರಿಸಿಬಿಟ್ಟಿದ್ದಾರೆ ಕುಂಭಕೋಣ ಮೆಡಿಷನ್ನಲ್ಲಿ. ಆ ಬಂಗಾಳಿ ಪಾಠದ ಪರಿಶುದ್ಧ ಟ್ರಾನ್ಸ್ಲೇಷನ್ ಇಂಗ್ಲಿಷ್ನಲ್ಲಿ ಎನ್ ದತ್ ಅವರದ್ದು. ಇನ್ನೊಬ್ಬರು ಅದಕ್ಕಿಂತ ಹಿಂದೆ 1883 ಒಬ್ಬರು ಮಾಡಿದ್ದಾರೆ. ಯಾರೋ ಅದರದ್ದು ಸಿಡಿ ತಂದುಕೊಟ್ರು. ಗಂಗೂಲಿ ಅಂತ, ಕ್ರಿಕೆಟ್ನವನಲ್ಲ ಇವನ್, ಚಂಗೂಲಿ, ಹೇಳಿದ ಬಂಗೂಲಿ. 1883 ಒಬ್ಬ ಇಡೀ ಮಹಾಭಾರತವನ್ನು 18 ಪರ್ವಗಳನ್ನು ಮಾಡಿದ್ದಾನೆ ಮಹಾನುಭಾವರೇ. ದಕ್ಷಿಣದವರು ನಾಚಿಕೆ ಆಗಬೇಕು. ನಾಟ್ ಒನ್ ಫೆಲೋ ಹ್ಯಾಸ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್. ಅವನು ಮಾಡಿದ ಬಾಗಲು ತೆರೆಯಿತು. ಯಾಕೆ ಹೇಳ್ತೇವೆ ಅಂದರೆ, ಬಂಗಾಳಿಗಳು ಇವತ್ತಿನ ಬಂಗಾಳಕ್ಕೂ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಅರವಿಂದ ಘೋಷರು ಅವರ ಬಂಗಾಳಕ್ಕೂ ಏನು ಸಂಬಂಧ? ಉಜ್ವಲವಾದ ಭಾರತೀಯ ಸಂಸ್ಕೃತಿ ಇದ್ದ ಕಾಲ ಮೈಸೂರಲ್ಲಿ ಒಂದು ಜುಜುಬಿ ಬಲ್ಬ್ ತಯಾರು ಮಾಡುವ ಕಾರ್ಖಾನೆಗೆ ಬೆಂಗಾಲ್ ಲ್ಯಾಂಪ್ಸ್ ಅಂತ ಹೆಸರಿಟ್ರು. ಮೈಸೂರು ಲ್ಯಾಂಪ್ಸ್ ಆಯ್ತು. ಆಮೇಲೆ ಅದು ಬೆಂಗಾಲ್ ಹೆಸರು ಅದಕ್ಕಿಟ್ರು. ದಿ ಗ್ರೇಟೆಸ್ಟ್ ಲ್ಯಾಂಪ್ಸ್ ಆಫ್ ದಿ ಫ್ರೀಡಮ್ ಫೈಟ್ ವರ್ ಬಾರ್ನ್ ಇನ್ ಬೆಂಗಾಲ್. ಬಂಗಾಲ ಹೋಗಿ ಬರಗಾಲ ಆಯಿತು. ಕಮ್ಯುನಿಸ್ಟ್ನ ಕೈಗೆ ಸಿಕ್ಕಿ, ರಾಕ್ಷಸರ ಕೈಗೆ. ಕಮ್ಯುನಿಸ್ಟ್ ಹೊಕ್ಕ ಕಡೆ ಭಸ್ಮಾಸುರ, ದೇಶ ಬೆಳೆಯೋದಿಲ್ಲ. ಸುಮ್ಮನೆ ಶೋಷಣೆ ಮಾಡಿ ಮಾಡಿ ಜನಗಳನ್ನ ಅವ್ರನ್ನ ತೊಂದರೆ ಮಾಡ್ತಾರೆ. ಇಲ್ಲದೆ ಭೂತ ಎಬ್ಬಿಸಿ ಕ್ಯಾಪಿಟಲಿಸ್ಟ್ ಅದು ಇದು ಮಾಡಿ ಅವ್ರನ್ನ ಎಲ್ಲಿ ಕೆಳಗಿಡಬೇಕು. ಆಲ್ ವರ್ಲ್ಡ್ ಇಂಡಸ್ಟ್ರಿಯಲಿಸ್ಟ್ ಆರ್ ಟೆರಿಬಲಿ ಅಫ್ರೇಡ್ ಆಫ್ ಕಮ್ಯುನಿಸ್ಟ್. ಕೇರಳ ಮೋಸ್ಟ್ ಬ್ಯಾಕ್ವರ್ಡ್, ಬಂಗಾಳ ತುಂಬಾ ಬ್ಯಾಕ್ವರ್ಡ್. ಅದಕ್ಕೆ ಹೇಳ್ತೇವೆ, ಅಲ್ಲಿ ಒಳ್ಳೆ ಪ್ರತಿ ಸಿಕ್ಕಿತು. ಅದನ್ನು ಗೋರಖ್ಪುರದವರು ಉಪಯೋಗ ಮಾಡಿಕೊಂಡು ಗೀತಾ ಪ್ರೆಸ್ನವರು ಮಹಾಭಾರತ ತಯಾರು ಮಾಡಿದ್ದಾರೆ. ಈ ದೇಶದ ಸಂಸ್ಕೃತಿ ಒಂದೇ. ಕಲ್ಚರಲಿ ವಿ ಆರ್ ಆಲ್ ಒನ್. ಕಲ್ಚರಲ್ ಯೂನಿವರ್ಸಲಿಸಂ, ದಟ್ ಈಸ್ ಹಿಂದೂಯಿಸಂ. ಅದೇ ಹಿಂದುತ್ವ. ಅದನ್ನ ಪ್ರತಿಪಾದನೆ ಮಾಡಿದವರು ಅಗಸ್ತ್ಯ ಮಹರ್ಷಿ. ಎಷ್ಟು ಹಳೆ ವಿಷಯ ನೋಡಿ. ಇದು ಹಿಂದುತ್ವ ಗೊತ್ತಿಲ್ಲ, ಇದು ಅಗೇನ್ಸ್ಟ್ ಅದರ್ ಪೀಪಲ್. ಒಂದು ವಾಕ್ಯ ತೋರಿಸಿ, ಸರ್ವೇ ಜನ ಸುಖಿನೋ ಭವಂತು. ನಾವು ಹೇಳ್ತೇವೆ, ಹಿಂದೂಗಳು ಹೇಳ್ತೇವೆ, ಬರೀ ಕ್ರಿಶ್ಚಿಯನ್ರು ಮಾತ್ರ ಒಳ್ಳೇದಾಗಲಿ, ಕ್ರಿಶ್ಚಿಯನ್ರು ಅಲ್ಲದೆ ಇದ್ದವರೆಲ್ಲ ನರಕಕ್ಕೆ ಹೋಗಲಿ. ನೀವೆಲ್ಲ ಪೂಜೆ ಮಾಡ್ತೀರಿ. ಅವಳವಳು ಮದರ್ ಟೆರಿಸಾ, ಅವಳ ವಾಕ್ಯ ನಿಮಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ಲು? ಇಟ್ಸ್ ಬೆಟರ್ ದಟ್ ಎ ಪೇಷಂಟ್ ಡೈಸ್ ಆಸ್ ಎ ಕ್ರಿಶ್ಚಿಯನ್ ರಾದರ್ ದ್ಯಾನ್ ಲಿವ್ ಆಸ್ ಎ ಹಿಂದೂ. ಆಸ್ಪತ್ರೆಗಳಲ್ಲಿ ಅವಳು ಹೇಳ್ತಿದ್ದು ಮಾತು ನಿಮಗೆ ಗೊತ್ತಿಲ್ಲ, ಓದೋದಿಲ್ಲ ನೀವು. ಕನ್ವರ್ಟ್ ಮಾಡಬೇಕು. ಸಾಯ್ತಿದ್ದವನು ಕ್ಯಾನ್ಸರ್ ಪೇಷಂಟ್ ಕೊನೆಯಲ್ಲಿ ಸಾಯೋಕ್ ಮುಂಚೆ ಕನ್ವರ್ಟ್ ಮಾಡ್ತಿದ್ಲು. ಯಾತಕ್ಕೆ ಅಂದ್ರೆ ಇಟ್ಸ್ ಬೆಟರ್ ಎ ಪೇಷಂಟ್ ಡೈಸ್ ಎ ಕ್ರಿಶ್ಚಿಯನ್ ರಾದರ್ ದ್ಯಾನ್ ಲಿವ್ ಆಸ್ ಎ ಹಿಂದೂ. ವಿವೇಕಾನಂದ ಹೇಳ್ತಿದ್ರು, ಪ್ರತಿಯೊಬ್ಬ ಹಿಂದೂವು ಮತಾಂತರಗೊಂಡಾಗ ಇಟ್ ನಾಟ್ ಓನ್ಲಿ ಮೀನ್ಸ್ ಒನ್ ಹಿಂದೂ ಮೈನಸ್, ಬಟ್ ಒನ್ ಆಂಟಿ ಹಿಂದೂ ಮೋರ್. ಇದು ವಿವೇಕಾನಂದರ ಮಾತು. ನಾನು ಬರೀ ಸತ್ಯವನ್ನೇ ಹೇಳ್ತಿದ್ದೇನೆ, ಸುಳ್ಳು ಹೇಳಿ ನನಗೇನು ಪ್ರಯೋಜನ? ನಾ ರಾಜಕಾರಣಿ ಅಲ್ಲ, ನಿಮ್ಮ ತಲೆ ಕೆಡಿಸೋದಕ್ಕೆ ಕೂತಿಲ್ಲ. ಇದು ಎಲೆಕ್ಷನ್ ಪ್ಲಾಟ್ಫಾರ್ಮ್ ಅಲ್ಲ. ನೀವು ನನಗೆ ಓಟ್ ಕೊಡಬೇಡಿ, ಬೇಕಾದ್ರೆ ಏಟು ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಇದು ಅಗಸ್ತ್ಯರ ಹೆಸರು ಹೇಳಿದ ಕೂಡಲೇ ಜುಮ್ ಅನ್ನತ್ತೆ, ಮೈಯಲ್ಲಿ ರಕ್ತ ಸಂಚಾರ ಹೇಗಾಗ್ತದೆ ನೋಡಿ. ಬಿಪಿ ಒಳ್ಳೆ ಔಷಧಿ. ಅಗಸ್ತ್ಯರ ಹೆಸರನ್ನು ಹೇಳಿಬಿಟ್ರೆ ಬಿಪಿ ಹೋಗಿಬಿಡುತ್ತೆ. ಅದು ಸಂಗೀತ ಕೇಳಿದ್ರೆ ಆಗುವಷ್ಟು ಎಫೆಕ್ಟು. ನಾನು INA ರಾಮರಾಯರ ಕೈಯಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರೈನಿಂಗ್ ಪಡೆದವನು. ಸುಭಾಷ್ ಚಂದ್ರ ಸೈನಿಕ ಸೇರೋದ್ರಲ್ಲಿದ್ದೆ. ದೇವರು ನನ್ನ ನೀಲಿ ಕರ್ಕೊಂಡ್ಬಂದ. ಜ್ಞಾತಿ ಕೇಳ್ತೇವೆ ಅಂದ್ರೆ, ಆ ಭೃಗುವಂಶ ಸ್ವಲ್ಪ ಎಲ್ಲಿಯಾದರೂ ರಕ್ತದಲ್ಲಿದ್ರೆ ಆ ಮಿಲಿಟೆನ್ಸಿಯಾಗಿ ಕೆಲಸ ಮಾಡದೆ ಹೋಗೋದಿಲ್ಲ. ಬ್ರಾಹ್ಮಣಾಂಶ ಕ್ಷತ್ರಿಯಾಂಶ ಎರಡೂ ಕೂಡಿದ್ರೆ ಇವತ್ತು ಉತ್ತಮ ಬ್ರಾಹ್ಮಣ, ಇಲ್ಲದಿದ್ರೆ ಗೊಡ್ಡು ಪುಳಿಚಾರು ಬ್ರಾಹ್ಮಣ. ಏನು ಪ್ರಯೋಜನ ಆಗೋದಿಲ್ಲ. ಕಲ್ಚರಲ್ ಯೂನಿವರ್ಸಲಿಸಂ. ಸಂಸ್ಕೃತಿ ಎನ್ನುವುದು ಒಂದು ಏಕೀಕರಣ, ಸಾಂಸ್ಕೃತಿಕ ಏಕೀಕರಣ. ಅಪ್ಪ, ಭಾರತೀಯರು ಜಗತ್ತನ್ನು ಗೆದ್ದರು ಮದ್ದುಗುಂಡಿನಿಂದಲ್ಲ, ಸೈನ್ಯದಿಂದಲ್ಲ, ಸಂಸ್ಕೃತಿಯ ಪ್ರಸಾರದಿಂದ ಗೆದ್ದರು. ಇಂಡೋನೇಷ್ಯಾದವರು ಪೂರ್ತಿ ಹಿಂದೂಗಳಾದರು. ಅಲ್ಲಿರುವಷ್ಟು ದೊಡ್ಡ ಹಿಂದೂ ದೇವಾಲಯ, ರಂಗನಾಥ ಸ್ವಾಮಿ ದೇವಾಲಯ, ಅಂಕೋರ್ ವ್ಯಾಟ್ ಜಗತ್ತಲ್ಲೇ ಇಲ್ಲ. ಶ್ರೀರಂಗ ದೇವಸ್ಥಾನ ಏನೂ ಇಲ್ಲ ಅದರ ಮುಂದೆ. ದೇ ಆರ್ ವೆರಿ ಪ್ರೌಡ್ ಆಫ್ ದೇರ್ ಕಲ್ಚರ್. ಹೇಗೆದ್ರು ಚೋಳರು, ದಕ್ಷಿಣ ಭಾರತದ ಚೋಳರು, ದೇ ಆರ್ ವೆರಿ ಗ್ರೇಟ್ ನ್ಯಾವಿಗೇಟರ್ಸ್. ಅಲ್ಲಿ ತನಕ ಹೋದರು, ಮಾಡಿದರು, ಗುಡಿಗಳನ್ನು ಕಟ್ಟಿದರು ಎಲ್ಲ. ಇಂಡೋನೇಷಿಯನ್ ಮಹಾಭಾರತ ಅಂತ ಒಂದಿದೆ, ಕೇಳಿದ್ದೀರಾ? ನನ್ನಲ್ಲಿದೆ ಅದು. 18 ಪರ್ವ ಇದೆ ಭಾಷಾಂತರ. ಎಷ್ಟು ಪುಸ್ತಕ ತರಬೇಕು? ಅವರು ಕಾರ್ ಮಾಡಿ ಕರೆಸಿದ್ರು. ಕಾರಲ್ಲಿ ಲೋಡ್ ಹಿಡಿಯೋದಿಲ್ಲ ಅಂತ ಹಾಗೆ ಬಂದುಬಿಟ್ಟೆ ನಾನು. ಇಂಡೋನೇಷಿಯನ್ ಮಹಾಭಾರತ. ಒಂದು ಕಡೆಯಲ್ಲಿ ಅವರದ್ದು ಜಾವನೀಸ್ ಭಾಷೆ,
ಇನ್ನೊಂದು ಕಡೆಯಲ್ಲಿ ಇಂಗ್ಲಿಷ್ ಭಾಷಾಂತರ. ಮೂಲದಲ್ಲಿ ಎಲ್ಲೆಲ್ಲ ಗೊಂದಲ ಇದೆ ಅಲ್ಲೆಲ್ಲ ಪರಿಹಾರವಾಗುವಂತಹ ವಾಕ್ಯಗಳು ಬರುತ್ತವೆ. ಬಲರಾಮನ ವಾಕ್ಯ ವಿರಾಟ್ ಪರ್ವದ ಕೊನೆಯಲ್ಲಿ ಬೇಕಾದ್ರೆ ಹೇಳಿ ತೋರಿಸ್ತೇನೆ. ಇಂಡೋನೇಷಿಯನ್ ರಾಮಾಯಣ, ಫಸ್ಟ್ ವರ್ಲ್ಡ್ ರಾಮಾಯಣ ಕಾನ್ಫರೆನ್ಸ್ ನಡೆದದ್ದು ಇಂಡೋನೇಷಿಯಾದಲ್ಲಿ, ತುರ್ಕರ ರಾಜ್ಯದಲ್ಲಿ, ಗ್ರೇಟೆಸ್ಟ್ ಮುಸ್ಲಿಂ ಕಂಟ್ರಿ. ಅವರು ದೇ ಆರ್ ವೆರಿ ಪ್ರೌಡ್ ಆಫ್ ದೇರ್ ಕಲ್ಚರ್. ಬಗದಷ್ಟು ಆಗದಷ್ಟು ಹಿಂದೂ ಸಂಸ್ಕೃತಿ. ಅದರಿಂದ ಸೈನ್ಯ ತಗೊಂಡು ಹೋಗಲಿಲ್ಲ, ನಾವು ಸಂಸ್ಕೃತಿಯ ಸೂತ್ರವನ್ನು ಬಿತ್ತಿದೆವು. ಭಾರತೀಯರು ಎಲ್ಲಿ ಹೋದರೂ ದೇ ಟೇಕ್ ದೇರ್ ಕಲ್ಚರ್ ವಿತ್ ದೆಮ್, ಅಂಡ್ ಐ ಹೋಪ್ ಒನ್ ಡೇ ದಿ ಹೋಲ್ ಆಫ್ ಅಮೆರಿಕಾ ವಿಲ್ ಬಿಕಮ್ ಹಿಂದೂ. ನಮ್ಮ ಜನ ಏನಲ್ಲಿದ್ದಾರೆ ನೋಡಿ, ಹುಡುಗರು ಎಂಜಿನಿಯರಿಂಗ್ ಓದೋ ಹುಡುಗರು, ಮೆಡಿಕಲ್ ಓದೋ ಹುಡುಗರು, ಬೇರೆ ಬೇರೆ ಹೊಟ್ಟೆಪಾಡಿನ ವೃತ್ತಿಗೆ ಹೋದವರು, ದೇ ಹ್ಯಾವ್ ಫಾರ್ಮ್ಡ್ ಇನ್ಯೂಮರಬಲ್ ಅಸೋಸಿಯೇಷನ್ಸ್. ತಮಿಳರು, ಕನ್ನಡಗಳು, ಅವರು ತಾವೇ ತ್ಯಾಗರಾಜರಾಧನೆ ಮಾಡ್ತಾರೆ, ಅಲ್ಲಿ ಪುರಂದರದಾಸರ ಆರಾಧನೆ ಮಾಡ್ತಾರೆ. ಇಲ್ಲಿ ಮಾಡ್ತಾರೋ ಬಿಡ್ತಾರೋ ಅಲ್ಲಿ ಮಾಡ್ತಾರೆ. ಅವರು ನನ್ನನ್ನು ಬಾಂತ ಕೂತಿದ್ದಾರೆ, ಈಗ ನ್ಯೂಯಾರ್ಕ್ ಕರ್ಕೊಂಡು ಹೋಗ್ತೇವೆ ಅಂತ. ನನಗೆ ವಯಸ್ಸಾಗಿದೆ, ಹೋಗೋದು ತುಂಬಾ ಕಷ್ಟ. ಯಾಕೆ ಹೇಳ್ತೇವೆ ಅಂದ್ರೆ, ಸಂಸ್ಕೃತಿಯಿಂದ ನೀವು ಮನುಷ್ಯನನ್ನು ಗೆಲ್ಲಬಹುದು, ಪ್ರೀತಿಯಿಂದ ಗೆಲ್ಲಬಹುದು, ಧ್ಯೇಯವಾದದಿಂದ ಗೆಲ್ಲಬಹುದು, ಮಿಲಿಟರಿಯಿಂದ ಗೆಲ್ಲುವುದಕ್ಕಾಗೋದಿಲ್ಲ. ಇದು ಮೂರ್ಖರು ಕ್ರಿಶ್ಚಿಯನ್ರು ಮುಸಲ್ಮಾನರು ಮಾಡ್ತಿರೋ ದಾರಿ. ನಮ್ಮ ದಾರಿಗೆ ಬರೋದಿದ್ರೆ ಕೊಲ್ತೀವಿ. ಇಲ್ಲ, ನಿಮ್ಮ ಸಂಸ್ಕೃತಿ ನಮಗಿಂತ ಉತ್ತಮವಾಗಿದ್ರೆ ಅದರ ಉತ್ತಮಾಂಶವನ್ನು ಹೇಳಿ ಸ್ವೀಕಾರ ಮಾಡೋಣ. ಯಾರು ಬೇಡ ಅಂತೇವೆ? ವಿ ಆರ್ ವೆಲ್ಕಮ್. ಗುಡ್ ಐಡಿಯಾಸ್ ಆರ್ ವೆಲ್ಕಮ್ ಫ್ರಮ್ ಆಲ್ ಸೈಡ್ಸ್. ಅದನ್ನು ಮಾಡಿದ್ರು ಅಗಸ್ತ್ಯರು. ಇದು ಹಿಂದುತ್ವ. ಇವತ್ತು ಆ ಶಬ್ದ ಹೇಳ್ತೇವೆ, ಹೇಳಬೇಕಾಗಿ ಬಂದಿದೆ ಅಂತ. ಅದು ಮೂಲದಲ್ಲಿ ಆ ಶಬ್ದ ಇರಲಿಕ್ಕಿಲ್ಲ, ಅದು ಬೇಕಾಗಿರಲಿಲ್ಲ. ಆವಾಗ ಕಂಚಿ ಕಾಮಕೋಟಿ ದೊಡ್ಡ ಸ್ವಾಮಿಗಳು ಹೇಳ್ತಿದ್ರು. ಗುರುಮೂರ್ತಿಯವರು ಬರೆದಿದ್ದಾರೆ ನಮ್ಮ ಪುಸ್ತಕದ ಮುನ್ನುಡಿಯಲ್ಲಿ, ಜಗತ್ತಲ್ಲಿ ಒಂದು ಕಾಲದಲ್ಲಿ ಇದ್ದಿದ್ದು ಒಂದೇ ಒಂದು ಧರ್ಮ, ಅದಕ್ಕೆ ಇಂಥದ್ದು ಅನ್ನೋ ಹೆಸರು ಟ್ಯಾಗ್ ಆನ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಧರ್ಮ ಧರ್ಮ ಅಂತಿದ್ರು. ಆಮೇಲೆ ಅದನ್ನೇ ಸನಾತನ ಧರ್ಮ ಅಂದ್ರು. ಬೇರೆ ಮತಗಳು ಧರ್ಮದ ಸೋಗಿನಲ್ಲಿ ಹುಟ್ಟುಕೊಂಡ ಮೇಲೆ ಅದನ್ನೇ ಹಿಂದೂ ಅಂತ ಯಾರೋ ಪರ್ಷಿಯನ್ರು ಕರೆದರು. ಆದ ಮಾತ್ರದಿಂದ ಅದು ಒಂದು ಸೆಕ್ಟೇರಿಯನ್ ಧರ್ಮ ಅಲ್ಲ, ಇದು ವಿಶ್ವ ಧರ್ಮ. ಇದು ಸೂರ್ಯ ಅಂತ ಹೇಳಿದ್ರೆ, ಓ ನಿಮ್ಮ ಹತ್ರ ಸೂರ್ಯ ಅಂತಿರೋ, ನಮ್ಮ ಹತ್ರ ಚಂದ್ರ ಅಂತ ಹೇಳ್ತೇವೆ ಅಂದ್ರೆ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ಬೇಕಾಗತ್ತೆ. ಎಲ್ಲ ಮತದಲ್ಲಿಯೂ ಸೂರ್ಯನೇ, ಚಂದ್ರ ಚಂದ್ರನೇ, ಭೂಮಿಯೇ, ಹುಟ್ಟೆ, ಸಾವೇ, ಕಷ್ಟವೇ. ಅದಕ್ಕೆ ಹೇಳ್ತೇವೆ ಅಂದ್ರೆ ಜೀವನದ ನಿಯಮಗಳನ್ನ ಕಂಡು ಹಿಡಿದವರು ಅಂಥ ಮಹರ್ಷಿ. ವಿಂಧ್ಯವನ್ನ ಮಲಗಿಸಿದರು, ದಕ್ಷಿಣಕ್ಕೆ ಬಂದರು. ಈ ಸೌತ್ ನಾರ್ತ್ ಅಂತ ಬಡದಾಟ ಇದ್ದ ಕಾಲದಲ್ಲಿ ಏನೂ ಗೊತ್ತಿಲ್ಲದೆ ಇದ್ದ ದಕ್ಷಿಣ ಭಾರತೀಯರಿಗೆ ತಮಿಳು ಭಾಷೆಯನ್ನ ಸುವ್ಯವಸ್ಥೆಯನ್ನಾಗಿ ಮಾಡಿ ವ್ಯಾಕರಣವನ್ನು ಕಲಿಸಿದರು. ಫಸ್ಟ್ ಟೈಮಿಲ್ ಗ್ರಾಮರ್ ಇಸ್ ಅಗತ್ಯಂ, ಅಗತ್ಯವಾದ ವ್ಯಾಕರಣ. ತಮಿಳು ಭಾಷೆಗೆ ಪೂರ್ವದ ಭಾಷೆ ಏನು ಹೆಸರು ಗೊತ್ತಾ? ನಗಬೇಡಿ, ಪೈಶಾಚಿ ಭಾಷೆ ಅಂತ ಹೆಸರು. ಗುಣಾಢ್ಯನೆಂಬ ಒಬ್ಬ ಕವಿ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಮಂಜರಿ, ಪೆರಂಕದೈ, ತಮಿಳಲ್ಲಿದೆ ಇದು ಬೃಹತ್ ಕಥೆ. ಈ ಸ್ವಪ್ನವಾಸೋದತ್ತ ಇದೆಲ್ಲ ಕಥೆಗಳು ಅಲ್ಲಿಂದ ಬಂದದ್ದು. ಕಥಾ ಸರಿಸಾಗರ ಅದರ ಸಂಸ್ಕೃತ ರೂಪಾಂತರ, ಸೋಮದತ್ತ ಬರೆದಿದ್ದು. ಬಹಳ ದೊಡ್ಡ ಚರಿತ್ರೆ. ತಮಿಳಿಗೆ ವ್ಯಾಕರಣ ಎಲ್ಲಿತ್ತು? ಅಗಸ್ತ್ಯರು ಬರೆದು ಕೊಟ್ಟು ಭಿಕ್ಷೆ ಅದು. ಅಹತ್ಯಂ. ಕರುಣಾನಿಧಿ ಅದನ್ನು ಓದೇ ಸಾಯಬೇಕು, ಬೇರೆ ದಾರಿ ಇಲ್ಲ. ಫಸ್ಟ್ ಗ್ರಾಮರ್ ವಾಸ್ ಪ್ರೊಡ್ಯೂಸ್ ಬೈ ಎ ಬ್ರಾಹ್ಮಿನ್. ಸಿದ್ಧೌಷಧಿ ಕಂಡು ಹಿಡಿದರು, ಆಯುರ್ವೇದ ಮೂಲಿಕೆಗಳಲ್ಲಿ ಕಂಡು ಹಿಡಿದರು, ಮನುಷ್ಯ ಬದುಕೋದಕ್ಕೆ ಬೇಕಾದೆಲ್ಲ ಮಾಡಿದರು. ಸಾಚಾಗಸ್ತ್ಯ ಪ್ರಸೂತ. ವೇದಾಂತೇಶಕರು ತಮಿಳು ಭಾಷೆಯಲ್ಲಿ ಆಳ್ವಾರು ಕೊಂಡಿದ್ದಾರೆ ಭಗವಂತನನ್ನ. ಅಗಸ್ತ್ಯರು ಮಾಡಿದ ಭಾಷೆ ಇದು. ಸಾಚ ಅಗಸ್ತ್ಯ ಪ್ರಸೂತ ಹೇಳ್ತಾರೆ. ಅಗಸ್ತ್ಯರು ಆ ಭಾಷೆಯನ್ನೇ ಹಡೆದು ಬಿಟ್ರು. ಆಮೇಲೆ ಕನ್ನಡ ವ್ಯಾಕರಣ, ತೆಲುಗು ವ್ಯಾಕರಣ, ಮಲಯಾಳಿ ವ್ಯಾಕರಣ ಇದೆಲ್ಲ ಈಚೆಗೆ ಬಂದಿದ್ದು. ಆಮೇಲೆ ಇನ್ನೊಂದು ಕೆಲಸ ಅಗಸ್ತ್ಯರು ಮಾಡಿದ್ದು, ಕಾಲಕೇಯರೆಂಬ ರಾಕ್ಷಸರು ತಮಿಳುನಾಡಲ್ಲಿ, ಕೇರಳದಲ್ಲಿ, ಈಗಿನ ಕೇರಳದಲ್ಲಿ ಅಡ್ಕೊಂಡಿದ್ದವರು. ಅಗಸ್ತ್ಯರು ಕಾಲೋನೈಸರ್ ಸೌತ್ಗೆ ಬಂದರಲ್ಲ ಅಂದ್ಬಿಟ್ಟು ದ್ವೀಪಾಂತರಗಳಲ್ಲಿ ಅಡಗಿಕೊಂಡು LTT ಹಾಗೆ ಉಪದ್ರವ ಮಾಡಿ ರಾತ್ರಿ ಹೊತ್ತು ಬಂದು ಕಾಟ ಕೊಡ್ತಿದ್ರು ದೇಶಕ್ಕೆ. ಅಗಸ್ತ್ಯರು ಏನು ಮಾಡಿದ್ರು ಕಥೆಯಲ್ಲಿ ಹೇಳ್ತೇವೆ, ಸಮುದ್ರವನ್ನು ಆಪೋಷಣ ತಗೊಂಡು ದ್ವೀಪಾಂತರಗಳಲ್ಲಿದ್ದವರನ್ನೆಲ್ಲ ಹೋಗಿ ಬೆನ್ನಟ್ಟಿ ಅವರನ್ನ ಬೇಟೆಯಾಡಿ ಸಂಹಾರ ಮಾಡಿದರು, ದೊರೆಗಳ ಕೈಯಲ್ಲಿ ಮಾಡಿಸಿದರು. ಅದರ ಅರ್ಥ ಹಿ ವೆಂಟ್ ಬಿಯಾಂಡ್ ದಿ ಸೀ. ಸಮುದ್ರವನ್ನು ದಾಟಿದರು ಅಗಸ್ತ್ಯರು. ಸಮುದ್ರಯಾನ ಮಾಡಿದ್ರೆ ಬಹಿಷ್ಕಾರ ಹಾಕ್ತಿದ್ರು ನಮ್ಮಲ್ಲಿ ಬ್ರಾಹ್ಮಣರು. ಯಾಕೆ ಮೀನು ತಿಂತಾನೆ, ಮೊಸಳೆ ತಿಂತಾನೆ, ಜಾತಿ ಕೆಟ್ಟೋಗಿದ್ದಾನೆ ಅಂತ. ಒಂದು ಕಾಲದಲ್ಲಿ ಹಾಗಿದ್ದಿರಬಹುದು. ಸಮುದ್ರದಲ್ಲಿ ಯಾಗ ಮಾಡುವವನು 6 ತಿಂಗಳು 8 ತಿಂಗಳು ಹಡಗಿನಲ್ಲಿದ್ದರೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕಾಗತ್ತೆ, ಮಲ ವಿಸರ್ಜನೆ ಮಾಡಬೇಕಾಗತ್ತೆ. ಸಕಲ ತೀರ್ಥಗಳ ಸಾರ ಸಮುದ್ರ. ಸಮುದ್ರಯಾನ ನಿಷಿದ್ಧ ಹೇಳಿದರು ಸ್ಮೃತಿಗಳಲ್ಲಿ. ಇದು ಒಬ್ಬರು ಸ್ವಾಮಿಗಳ ಸಭೆಯಲ್ಲಿ ಚರ್ಚೆಗೆ ಬಂತು. ಸಮುದ್ರಯಾನ ಮಾಡುವುದೇ ತಪ್ಪೇ? ಅವರೆಲ್ಲ ಹೇಳಿದ್ರು. ಒಬ್ಬರು ಪಂಡಿತರು
ನನಗೋ ಉರಿತಾ ಇತ್ತು ಮೈ. ನಾವು ಸ್ವಲ್ಪ ಕ್ರಾಂತಿಕಾರಿ ವಿಷಯಗಳಲ್ಲಿ. ಅವ್ರಿಗೆ ಕೇಳಿದೆ, ಸಮುದ್ರವನ್ನ ಹನುಮಂತ ಲಂಘನೆ ಮಾಡಿ ವಾಪಸ್ ಬಂದಲ್ಲ, ಯಾರು ಬಹಿಷ್ಕಾರ ಹಾಕಿದ್ರು ಅಂತ ಕೇಳಿದೆ. ರಾಮ ಸೈನ್ಯದಲ್ಲಿ ಹನುಮಂತ ಲಂಕೆಗೂ ಹೋದ, ವಾಪಸ್ಸು ಬಂದ. ಅಲ್ಲಿ ಒಂದು ಪಕೋಡ ಕೂಡ ತಿನ್ನಲಿಲ್ಲ ಲಂಕೆಯಲ್ಲಿ ಹನುಮಂತ. ಒಂದು ಕಪ್ ಕಾಫಿ ತಗೊಳ್ಳಿಲ್ಲ, ಒಬ್ಬರು ವಾಪಸ್ ಬಂದ. ಯಾರು ಬಹಿಷ್ಕಾರ ಹಾಕಿದ್ರು ಅವನಿಗೆ? ಹಾಗೆ ಇವತ್ತು ನಮ್ಮ ದಕ್ಷಿಣ ಭಾರತದ ಯತಿಶ್ರೇಷ್ಠರು ಅಲ್ಲಿಂದ ಕೊಟ್ಟರೆ ಕೋಟಿ ರೂಪಾಯಿ ನಿಮಗೆ ಬೇಕು ನಿಮ್ಮ ಮಠ ಕಟ್ಟೋದಿಕ್ಕೆ. ಬಟ್ ಯು ಹ್ಯಾವ್ ನೋ ರೆಸ್ಪಾನ್ಸಿಬಿಲಿಟಿ ಫಾರ್ ದಿ ಇಂಡಿಯನ್ ಸೆಟಲ್ಡ್ ಅಬ್ರಾಡ್. ಬೇರೆ ದೇಶದಲ್ಲಿದ್ದಾರೆ ನಿಮ್ಮ ಹುಡುಗರು ಕ್ರಿಶ್ಚಿಯನ್ರಾಗ್ತಿದ್ದಾರೆ, ತುರುಕರಾಗ್ತಾ ಇದ್ದಾರೆ. 2ನೇ 3ನೇ ಜನರೇಷನ್ ಅವರು ನಮ್ಮ ಸಂಸ್ಕೃತಿ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ. ಒಬ್ಬರು ಅಲ್ಲಿ ಹೋಗುವುದಕ್ಕೆ ಅವರಿಗೆ ಅವರು ಮೊದಲೇ ಬೋಟ್. ಒಬ್ರು ಹೇಳಿದ್ರು, ಅವರು ಮೊದಲು ಹೋಗಲಿ ಆಮೇಲೆ ಹೋಗ್ತೇನೆ. ಯಾಕಪ್ಪ ಈ ಹಂಚಿಕೆ ನಿಮಗೆ ಹೇಳಿತನ ಇದು? ನಾವು ಸನ್ಯಾಸಿ ಆಗಿದ್ರೆ ಹೋಗ್ತಿದ್ದೆ ಖಂಡಿತ. ಈಗ ಶಕ್ತಿ ಇಲ್ಲ, ನಮಗೆ ವಯಸ್ಸಿಲ್ಲ, ಸನ್ಯಾಸಿ ಆಗಬೇಕಾದ ಅವಶ್ಯಕತೆ ನನಗಿಲ್ಲ. ಅವರಿಗಿಂತ ದೊಡ್ಡ ಕೆಲಸ ನಾನು ಮಾಡ್ತಾ ಕೂತಿದ್ದೇನೆ. ಸನ್ಯಾಸಿ ಆದರೆ ಮಠ, ಬೆಳ್ಳಿ, ಬಂಗಾರ, ಪಾದಪೂಜೆ, ಕಾಣಿಕೆ ಆ ಶಿಷ್ಯರ ಮಧ್ಯದಲ್ಲಿ ಸಿಕ್ಕು ಸರಿಯಾಗಿ ನಿಮಗೆ ಜನರ ಜೊತೆಯಲ್ಲಿ ಫ್ರೀ ಮಿಕ್ಸಿಂಗ್ ಅವಕಾಶ ತಪ್ಪಿ ಹೋಗ್ತದೆ. ನನಗೆ ಅಂತಹ ಸೌಲಭ್ಯ ಭಗವಂತ ಕೊಟ್ಟಿದ್ದಾನೆ. ಯಾಕೆ ಹೇಳ್ತೇವೆ ಅಂದ್ರೆ, ಅಗಸ್ತ್ಯರು ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಸಮುದ್ರ ದಾಟಿ ಹೋದರು. ಇವತ್ತೇನು ನೀವು ಸಿಂಗಪೂರ್ ಅಂತ ಕೇಳ್ತೀರಿ, ಅಲ್ಲಿ ನರಸಿಂಹ ಗುಡಿಯನ್ನ ಮೊದಲು ಕಟ್ಟಿದವರು ಅಗಸ್ತ್ಯರು. ಆ ನರಸಿಂಹನ ಗುಡಿಯಿಂದ ಸಿಂಹಪುರ ಅಂತ ಹೆಸರಾಯಿತು. ಇವತ್ತಲ್ಲಿ ಬರೀ ಮುಸಲ್ಮಾನರು ಇದ್ರು, ಹೆಸರು ಬದಲಾವಣೆ ಮಾಡೋಕ್ಕಾಗಿಲ್ಲ, ಅವರಿಗೆ ಸಿಂಗಪೂರ್ ಅಂತಾರೆ. ಪ್ರಾಚೀನವಾಗಾದರೆ ಗಣೇಶನ ಗುಡಿ, ಶಿವಲಿಂಗಗಳು, ಹಳೆ ನಮ್ಮ ದಶಾವತಾರ ವಿಗ್ರಹಗಳು ಇಂಡೋನೇಷ್ಯಾದಲ್ಲಿ ಸಿಕ್ಕಿವೆ, ಅಲ್ಲೆಲ್ಲ ಸಿಕ್ಕಿವೆ. ಪ್ರಾಯಶಃ ಆಸ್ಟ್ರೇಲಿಯಾದಲ್ಲಿ ಆರ್ಕಿಯಾಲಜಿ ಅವರ ಹಾಗಾದ್ರೆ ಅಲ್ಲಿಯೂ ಸಿಗ್ತದೆ. ಈ ಕಡೆ ಮೆಕ್ಸಿಕೋ ತನಕ. ಮೊನ್ನೆ ರಷ್ಯಾದಲ್ಲಿ ಒಂದು ವಿಷ್ಣು ವಿಗ್ರಹ ಪತ್ತೆಯಾಯಿತು. ಪತ್ರಿಕೆಯಲ್ಲಿ ಓದಿದ್ದೀರಿ ನೀವು. ಎಲ್ಲಿ ಹೋಯ್ತೀವಲ್ಲ, ಎಲ್ಲಿಂದ ಬಂತು? ಅಗಸ್ತ್ಯರು ಮಾಡಿದ ದಾರಿಯಲ್ಲಿ ಉಳಿದವರೆಲ್ಲ ಕಡೆ ಸಂಚಾರ ಮಾಡಿದರು. ಕಾಳಿಕೆಯರನ್ನ ನಿರ್ನಾಮ ಮಾಡಿದರು. ಸಮುದ್ರವನ್ನು ಆಪೋಷಣ ತಗೊಂಡ್ರು, ಸಮುದ್ರವನ್ನು ವಾಪಸ್ಸು ಬಿಟ್ಟರು. ದ್ರಾವಿಡ ವ್ಯಾಕರಣವನ್ನು ಬರೆದರು. ಆಯುರ್ವೇದವನ್ನು ಉತ್ಥಾಪನೆ ಮಾಡಿದರು. ಅದಕ್ಕಿಂತ ಮೇಲ್ಪಟ್ಟು ಇನ್ನೊಂದು ಕಥೆ ಹೇಳಿ ಅಗಸ್ತ್ಯರ ಚರಿತ್ರೆಗೆ ಮಂಗಳವನ್ನು ಹಾಡಿ ಮುಂದೆ ಹೋಗೋಣ. ಅದೇ ಸಮಕಾಲದಲ್ಲಿ ಚಂದ್ರವಂಶದಲ್ಲಿ ಈ ಭರತವಂಶದ ಪೂರ್ವಜ ನಹುಷನೆಂಬ ಒಬ್ಬ ದೊರೆ 100 ಅಶ್ವಮೇಧ ಯಾಗಗಳನ್ನು ಮಾಡಿದ. ಆ ಚಂದ್ರವಂಶದಲ್ಲಿ ಇನ್ನೊಬ್ಬ ನಳ ಬರ್ತಾನೆ. ನೆನ್ನೆ ಹೇಳಿದ ಕಥೆ ನಳನಿಗಿಂತ ಭಿನ್ನವಾದವನು ನಳ ನಹುಷ ಯಯಾತಿ. ಯಯಾತಿಯ ತಾತ ಒಬ್ಬ ಇದ್ದ. ಯಯಾತಿಯ ತಂದೆ ನಹುಷ. ಈ ನಹುಷ ರಾಜರ್ಷಿ. ಅವನ ಕಥೆ ಬರೆದಿದ್ದಾರೆ ದೇವರು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಓದಿರ್ಬೇಕು ನೀವು. ಮಹಾಬ್ರಾಹ್ಮಣ ಯಾರು? ವಿಶ್ವಾಮಿತ್ರ ಕಥೆ, ಮಹಾಕ್ಷತ್ರಿಯ ನಹುಷನ ಕಥೆ, ಮಹಾದರ್ಶನ ಯಾಜ್ಞವಲ್ಕ್ಯರ ಕಥೆ. ಪೌರಾಣಿಕ ವೈದಿಕ ವಿಷಯಗಳನ್ನು ಕುರಿತು ಕಾದಂಬರಿಯನ್ನು ಮೊದಲು ಕರ್ನಾಟಕದಲ್ಲಿ ಬರೆದವರು ದೇವರು ನರಸಿಂಹಶಾಸ್ತ್ರಿಗಳು. ಆವಾಗ ಅವರನ್ನು ಗೌರವಿಸ್ತಿದ್ರು. ಈಗಂತಹ ಕಥೆ ಬರೆಯೋರನ್ನು ಸಾಹಿತಿಗಳಲ್ಲ ಅಂತಾರೆ. ಈ ಜನ ಜಾತಿ ಒಬ್ಬರೊಬ್ಬರು ದ್ವೇಷವನ್ನು ಬರೆದ್ರೆ ಮಾತ್ರ ಸಾಹಿತ್ಯ, ಇಲ್ಲದೆ ಸಾಹಿತ್ಯವಲ್ಲ ಇವತ್ತು. ಇರಲಿ, ಯಾತಿ ಹೇಳ್ತೇವೆ. ಆ ನಹುಷನಿಗೆ 100 ಅಶ್ವಮೇಧಗಳನ್ನು ಮಾಡಿದ ಫಲವಾಗಿ ಇಂದ್ರ ಪದವಿ ಪ್ರಾಪ್ತಿಯಾಯಿತು. ಇದು ಅನೇಕ ಅಧ್ಯಾಯಗಳು ಹರಡಿಬಿಟ್ಟಿದೆ ಕಥೆ. ವನಪರ್ವದಲ್ಲಷ್ಟು ಭಾಗ, ಉದ್ಯೋಗ ಪರ್ವದಲ್ಲಷ್ಟು ಭಾಗ, ಶಾಂತಿ ಪರ್ವದಲ್ಲಷ್ಟು ಭಾಗ ಹಂಚಿರುವುದನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದೇನೆ. ಇಂದ್ರಲೋಕಕ್ಕೆ ಹೋಗಿ ಸೇರಿದ. ಇಂದ್ರ ಪದವಿ ಅಂದ್ರೆ ಒಂದು ಪ್ರೈಮ್ ಮಿನಿಸ್ಟರ್ ಕೆಳಗಿಳಿದು ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಪದವಿ ಸಿಕ್ಕಾಗಾಯಿತು. ಆದ್ರೆ ಕುರ್ಚಿ ಏನ್ ಮಾಡಿತು? ದುರ್ಬುದ್ಧಿಯನ್ನು ಕೊಟ್ಟಿತು ನಹುಷನಿಗೆ. ಅಧಿಕಾರಕ್ಕೆ ಹೋಗೋ ತನಕ ನೆಟ್ಟಿಗಿರ್ತಾರೆ. ಆಮೇಲೆ ಏನಾಯ್ತೋ, ಏನು ಮುಲ್ಲೋಗರುವೋ, ಏನು ಬರ್ತದೆಯೋ. ಅವನೇನ್ ಮಾಡಿದ? ನನಗೆ ನಮಸ್ಕಾರ ಮಾಡುವವರು ಎಲ್ಲೆಲ್ಲಿದ್ದೀರಿ ದೇವತೆಗಳೆಲ್ಲ ಬಂದು ನಸರೊಪ್ಪಿಸಬೇಕು. ಹೌದು, ವರುಣ ಅಗ್ನಿ ಅವರೆಲ್ಲ ಬಂದರು, ಒಬ್ಬೊಬ್ಬರು ನಸರೊಪ್ಪಿಸಿದರು. ಆಮೇಲೆ ಕೇಳಿದ, ಇಂದ್ರಾಣಿಯಲ್ಲಿ ಇಂದ ಬುದ್ಧಿಯಲ್ಲಿ ಹೋಯ್ತು ನೋಡಿ ಅವನಿಗೆ. ಹಳೆ ಇಂದ್ರನ ಹೆಂಡತಿ. ಹೊಸ ಇಂದ್ರ ಆದ್ಮೇಲೆ ಹಳೆ ಪದಾರ್ಥಗಳೆಲ್ಲ ನನಗೇ ಸೇರಬೇಕು, ಹಳೆ ಇಂದ್ರಾಣಿ ನನ್ನ ಹೆಂಡತಿ ಆಗಬೇಕು ಅಂದ. ಹೊಸ ಪ್ರೈಮ್ ಮಿನಿಸ್ಟರ್ ಹೇಳ್ತಾನೆ, ಹಳೆ ಪ್ರೈಮ್ ಮಿನಿಸ್ಟರ್ ಇದ್ರ ಬಂಗಲೆಯಲ್ಲೇ ಇರಬೇಕು, ಸಂತೋಷ. ಹಳೆ ಸರ್ವೆಂಟ್ಸೇ ಇರಬೇಕು, ಸಂತೋಷ. ಹಳೆ ಪ್ರೈಮ್ ಮಿನಿಸ್ಟರ್ ಹೆಂಡತಿಯೇ ಬೇಕು ಅಂದ್ರೆ ಹೇಗೆ? ಅಲ್ಲ, 100 ಅಶ್ವಮೇಧ ಮಾಡಿದವನಿಗೆ ಬುದ್ಧಿ ಹೇಗೆ ಕೆಟ್ಟಿದ್ದು ನೋಡಿ. ನಮ್ಮ ರಾಜಕಾರಣಿಗಳ ಬುದ್ಧಿ ಕೆಡೋದೇನು ಆಶ್ಚರ್ಯ. ಇಂದ್ರ ಪದವಿಗೆ ಹೋದವನಿಗೆ, ಸಕಲ ಶಾಸ್ತ್ರವನ್ನು ತಿಳ್ಕೊಂಡಿರಬೇಕಾದ ಧರ್ಮಜ್ಞನಾದವನಿಗೆ ಇಂದ್ರಾಗಚ್ಚ ಹರಿವಹ ಬಾರೋ ಅಂತ ಕರೆದ್ರೆ ಸಾಕ್ಷಾತ್ತಾಗಿ ಒಂದು ಹವಿರ್ಭಾಗಗಳನ್ನ
ದೇವತೆಗಳು ಮನುಷ್ಯರ ಕೈಯಲ್ಲಿ ಋಷಿಗಳ ಕೈಯಲ್ಲಿ ಸ್ವೀಕಾರ ಮಾಡುತ್ತಿದ್ದ ಕಾಲದಲ್ಲಿ ದೇವಲೋಕದಲ್ಲಿ ದುರ್ಬುದ್ಧಿ ಉಂಟಾಯಿತು. ಹಳೆ ಇಂದ್ರಾಣಿ ಬೇಕು ನನಗೆ ಎಂದ. ಶಚೀದೇವಿ ಹೋಗಿ ಬೃಹಸ್ಪತಿ ಪುರೋಹಿತನ ಕಾಲಲ್ಲಿ ಬಿದ್ದಳು. ಅಯ್ಯೋ, ಇವನು ಹೀಗೆ ಕೇಳ್ತಾ ಇದ್ದಾನೆ, ಪಾಪಿ, ಏನು ಮಾಡಬೇಕು?